ಗುರುಭ್ಯೋ ನಮಃ. ವಿಘ್ನೇಶ್ವರ ವಾಗ್ದೇವಿ ಪರಮಾತ್ಮನ ಪಾದಕ್ಕೆ ನಮಸ್ಕಾರವನ್ನ ಮಾಡ್ತಾ, ಗುರು ಹಿರಿಯರನ್ನ ಆರಾಧ್ಯ ದೇವರನ್ನ ಮನಸ್ಸಲ್ಲಿ ಸ್ಮರಣೆಯನ್ನ ಮಾಡ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ಭಾಗವತದ ಮುಂದುವರಿದ ಭಾಗವಾಗಿ ಹಿಂದಿನ ತರಗತಿಯಲ್ಲಿ ಅಮೃತ ಮಂಥನದ ಒಂದು ಕಥೆಯನ್ನ ನಾವು ಕೇಳಿದ್ವಿ. ಇವತ್ತಿನ ಭಾಗವತದಲ್ಲಿ ಬಲಿ ಚಕ್ರವರ್ತಿಯಿಂದ ನಾವು ಪ್ರಾರಂಭವನ್ನ ಮಾಡೋಣ. ಬಲಿ ಚಕ್ರವರ್ತಿಯ ಕಥೆ ನಮ್ಮೆಲ್ರಿಗೂ ಕೂಡ ಗೊತ್ತಿದೆ. ಭಾಗವತದಲ್ಲಿ ಬಲಿಯ ಬಗ್ಗೆ ಯಾವ ರೀತಿ ವಿಶ್ಲೇಷಣೆಯನ್ನ ಕೊಡ್ತಾರೆ ಏನು ಅನ್ನೋದನ್ನ ನಾವು ನೋಡೋಣ. ಮುಂದೆ ಅಮೃತದಿಂದ ದೇವತೆಗಳು ಬಲಿಷ್ಠರಾಗ್ತಾರೆ. ಇದನ್ನ ತಿಳಿದು ಕುಪಿತನಾದ ರಾಕ್ಷಸರು ಭಯಂಕರವಾದ ಯುದ್ಧವನ್ನ ಪ್ರಾರಂಭಿಸ್ತಾ ಇದ್ದಾರೆ. ಆ ಯುದ್ಧದ ಭೀಕರತೆ ಎಷ್ಟಿತ್ತು ಅಂದ್ರೆ ರಕ್ತ ಪ್ರವಾಹದ ರೀತಿಯಲ್ಲಿ ಹರಿತಾ ಇದೆಯಂತೆ. ಬಲಿ ಚಕ್ರವರ್ತಿ ಮಾಯಾಯುದ್ಧವನ್ನ ಮಾಡ್ತಾ ಇದ್ದಾನೆ. ಕಡೆಗೆ ಶ್ರೀಹರಿಯ ಕೃಪೆಯಿಂದ ಕಾಲನೇಮಿ, ಮಾಲಿ, ಸುಮಾಲಿಯಂತಹ ದೈತ್ಯರು ಸತ್ತು ಬೀಳ್ತಾ ಇದ್ದಾರೆ. ಇಂದ್ರ ವಜ್ರಾಯುಧದಿಂದ ನಮುಚಿ ಅಂತಕ್ಕಂಥ ರಾಕ್ಷಸನ ಮೇಲೆ ಪ್ರಹಾರವನ್ನ ಮಾಡ್ತಾ ಇದ್ದಾನೆ. ಇಂದ್ರ ಕಂಗಾಲಾಗ್ತಾ ಇದ್ದಾನೆ ರಾಕ್ಷಸರ ಶಕ್ತಿಯನ್ನ ಕಂಡು. ಆಗ ಶರೀರವಾಣಿ ಆಯ್ತಂತೆ, ಕಾಲನೇಮಿ, ಮಾಲಿ, ಸುಮಾಲಿಯಂತೆ ನಮುಚಿ ಸಾಮಾನ್ಯನಾದ ರಾಕ್ಷಸನಲ್ಲ. ಇವನು ಗಟ್ಟಿಯಾದ ವಸ್ತು, ನೀರಾದ ವಸ್ತು ಎರಡರಿಂದಲೂ ಮರಣವಿರದ ವರ ಪಡೆದಿದ್ದಾನೆ. ಆದ್ದರಿಂದ ಅವನನ್ನು ಕೊಲ್ಲಲು ಬೇರೆ ಉಪಾಯವನ್ನ ಯೋಚಿಸು ಅಂತ ಹೇಳ್ತಂತೆ ಇಂದ್ರನಿಗೆ. ಗಟ್ಟಿಯೂ ಅಲ್ಲದ, ನೀರು ಅಲ್ಲದ ಸಮುದ್ರದ ನೊರೆಯಿಂದ ಹೊಡೆದಾಗ ನಮುಚಿ ಸತ್ತು ಬಿದ್ದನಂತೆ. ಅಷ್ಟರಲ್ಲಿ ಅಲ್ಲಿಗೆ ಬಂದ ನಾರದರ ಸಲಹೆಯಂತೆ ದೇವತೆಗಳು ಯುದ್ಧವನ್ನ ನಿಲ್ಲಿಸಿ ಸ್ವರ್ಗಕ್ಕೆ ಮರಳಿದ್ದಾರೆ. ರಾಕ್ಷಸರು ನಾರದರ ಸಲಹೆಯಂತೆ ಮೃತರಾಗಿದ್ದವರ ದೇಹವನ್ನ ಹಾಗೆ ಇಟ್ಕೊಂಡಿದ್ದಾರೆ. ಶುಕ್ರಾಚಾರ್ಯರು ಧ್ಯಾನದಲ್ಲಿದ್ರು, ಎದ್ದು ಬಂದು ಗುಡುಕ್ತಾ ಇದ್ದಾರೆ. ಆಗ ಮೃತ ಸಂಜೀವಿನಿ ಮಂತ್ರ ಶಕ್ತಿಯಿಂದ ಬಲಿಯನ್ನ, ದೈತ್ಯರನ್ನ ಮತ್ತೆ ಬದುಕಿಸ್ತಾ ಇದ್ದಾರೆ. ಬದುಕಿ ಬಂದ ಬಲಿಗೆ ಮಹಾ ಕೋಪವಾಯಿತು. ವಿಶ್ವಜಿತ ಅಂತಕ್ಕಂಥ ಮಹಾಯಾಗವನ್ನ ಮಾಡಿಸ್ತಾ ಇದ್ದಾನೆ. ಸಮುದ್ರ ಮಂಥನದಲ್ಲಿ ರಾಕ್ಷಸರಿಗೆ ಮೋಸವಾಗಿದೆ, ದೈತ್ಯರಿಗೆ ಅನ್ಯಾಯವಾಗಿದೆ, ನಾವು ಎಲ್ಲ ಭೋಗ ಭಾಗ್ಯಗಳನ್ನ ಪಡಿಬೇಕು ಅಂತ ನಿರ್ಧಾರ ಮಾಡ್ತಾನೆ ಬಲಿ. ಹಾಗಾಗಿ ವಿಶ್ವಜಿತ ಮಹಾಯಾಗವನ್ನ ಮಾಡಿಸ್ತಾ ಇದ್ದಾನೆ. ಯಜ್ಞ ಕುಂಡದಿಂದ ಈಗ ಹಲವಾರು ವಸ್ತುಗಳು ಉದ್ಭವವಾಗಿ ಬರ್ತಾ ಇದ್ದಾವೆ. ಯಾವ್ಯಾವುದು? ಬಂಗಾರದಂತಹ ರಥ, ಅದ್ಭುತವಾದ ಕುದುರೆಗಳು, ಸಿಂಹಧ್ವಜ, ಬಂಗಾರದ ಬಿಲ್ಲುಬಾಣ, ಬತ್ತಳಿಕೆ, ವಜ್ರ ಕವಚಗಳು ಬರ್ತಾ ಇದ್ಯಂತೆ ಆ ಹೋಮಕುಂಡದಿಂದ, ಯಾಗದಿಂದ. ಯಜ್ಞದ ಕಡೆಯಲ್ಲಿ ಬ್ರಹ್ಮನೇ ಪ್ರತ್ಯಕ್ಷನಾಗಿ ಬಾಡದಿರುವ ಕಮಲಗಳ ಮಾಲೆಯೊಂದನ್ನ ರಾಕ್ಷಸ ರಾಜನ ಬಲಿಯ ಕೊರಳಲ್ಲಿ ಹಾಕ್ತಾರೆ. ಶುಕ್ರಾಚಾರ್ಯರು ಅಪೂರ್ವವಾದ ಶಂಖವನ್ನ ನೀಡ್ತಾ ಇದ್ದಾರೆ. ಈಗ ಬಲಿ ಅಜೇಯನಾದ ವಿಶ್ವಜಿತ ಯಾಗದಿಂದ. ದೇವತೆಗಳ ಬಳಿ ಇರುವಷ್ಟೇ ಶಕ್ತಿ ಸಾಮರ್ಥ್ಯ ಬಲಿಯ ಬಳಿ ಇದೆ. ಗುರುಗಳು ಬಹಳ ಸಂತೋಷ ಪಟ್ರು, ಆಶೀರ್ವಾದವನ್ನ ಮಾಡ್ತಾ ಇದ್ದಾರೆ ಬಲಿಗೆ. ವಿಜಯೀ ಭವ, ದಿಗ್ವಿಜಯೀ ಭವ ಅಂತ. ಆಗ ಪ್ರಹ್ಲಾದರು ಕೂಡ ಬಂದು ಬಲಿಗೆ ಆಶೀರ್ವಾದವನ್ನ ಮಾಡಿದ್ರು. ಈಗ ಬಲಿ ಭೋರ್ಗರೆವ ಸೈನ್ಯ ಪ್ರವಾಹವನ್ನ ತೆಗೆದುಕೊಂಡು ಬಂಗಾರದ ರಥದಲ್ಲಿ ಸ್ವರ್ಗದ ಬಳಿಗೆ ಬರ್ತಾ ಇದ್ದಾನೆ. ಶಂಖವನ್ನ ಊದ್ತಾ ಇದ್ದಾನೆ. ಆ ಶಂಖನಾದವನ್ನ ಕೇಳಿ ದೇವೇಂದ್ರ ತಲ್ಲಣಿಸಿದ. ಬೃಹಸ್ಪತಿಗಳ ಬಳಿ ಹೋಗಿ, ಗುರುಗಳ ಬಳಿ ಹೋಗಿ, ಗುರುಗಳೇ, ಇವನೀಗ ಬ್ರಹ್ಮನ ತೇಜಸ್ಸಿನಿಂದ ಬಂದಿದ್ದಾನೆ, ಇವನನ್ನ ಎದುರಿಸಲು ನನಗಾಗುವುದಿಲ್ಲ. ಬ್ರಹ್ಮ ತೇಜಸ್ಸಿನಿಂದ ಬಂದಿರುವ ಇವನ ಶಕ್ತಿ ಮತ್ತೆ ಬ್ರಹ್ಮ ತೇಜಸ್ಸಿನಿಂದಲೇ ನಾಶವಾಗಬೇಕು. ಹಾಗಾಗಿ ಏನು ಮಾಡಬೇಕು ಅಂದಾಗ ಗುರುಗಳು ಹೇಳ್ತಾ ಇದ್ದಾರೆ, ಅಲ್ಪ ಕಾಲದವರೆಗೂ ಸ್ವರ್ಗವನ್ನ ಬಿಟ್ಟು ತಲೆಮರೆಸಿಕೋ ಇಂದ್ರ ಅಂತ. ನಿರಾತಂಕವಾಗಿ ಸ್ವರ್ಗ ಬಲಿಯ ಅಧೀನವಾಗೋಯ್ತು. ದೇವೇಂದ್ರ ತಲೆಮರೆಸಿಕೊಂಡ. ವಿಚಾರ ತಿಳಿದ ತಾಯಿ ಅದಿತಿಗೆ ಬಹಳ ಸಂಕಟವಾಯಿತು. ಕಶ್ಯಪರಲ್ಲಿ ಮತ್ತೆ ಇಂದ್ರ ವೈಭವ, ರಾಜ್ಯಕೋಶ ಪಡೆಯೋ ಬಗೆ ಹೇಗೆ ಅಂತ ಪ್ರಶ್ನೆ ಮಾಡ್ತಾ ಇದ್ರೆ ಕಶ್ಯಪರು ಹೇಳ್ತಾ ಇದ್ದಾರೆ, ದೇವಿ, ಫಾಲ್ಗುಣ ಮಾಸದ ಶುಕ್ಲ ಪಕ್ಷದಲ್ಲಿ ಪಾಡ್ಯದಿಂದ ದ್ವಾದಶಿಯವರೆಗೆ 12 ದಿನ
ಪಯೋವ್ರತ ಮಾಡಬೇಕು. ನೀನು ಪಯೋವ್ರತವನ್ನ ಮಾಡಿದ್ರೆ ನಿನ್ನ ಮಗನಿಗೆ ಮತ್ತೆ ಇಂದ್ರ ವೈಭವ ಸಿಗತ್ತೆ. ಆಗ ತಾಯಿಯಾದಂತಹ ಆ ಅದಿತಿ ಭಕ್ತಿ ಶ್ರದ್ಧೆಯಿಂದ ಪಯೋವ್ರತವನ್ನ ಕೈಗೊಳ್ತಾ ಇದ್ದಾಳೆ. ಪರಮಾತ್ಮನು ಪ್ರತ್ಯಕ್ಷನಾದ, ಸಂತಸಗೊಂಡ, ಅಮ್ಮ ದೇವಮಾತೆ, ನಿನ್ನ ಬಯಕೆ ನನಗೆ ತಿಳಿದಿದೆ. ನಾನು ನಿನ್ನ ಗಂಡನ ತಪಸ್ಸಿನಲ್ಲಿ ನೆನೆಸಿ ನಿನ್ನ ಹೊಟ್ಟೆಯಲ್ಲೇ ಮಗನಾಗಿ ಹುಟ್ಟಿ ನಿನ್ನ ಮಕ್ಕಳನ್ನ ಕಾಪಾಡ್ತೇನೆ ಅಂತ ಪರಮಾತ್ಮ ರಕ್ಷಿಸ್ತಾ ಇದ್ದಾನೆ. ಆಗಲೇ ವಾಮನ ಅವತಾರ. ಅವನ ದೇಹ ಕಾಂತಿಯಿಂದ ಯಾವಾಗ ವಾಮನನ ಅವತಾರದ ಆಗಮನ ಆಗ್ತಾ ಇದೆಯೋ ಕಶ್ಯಪನ ಮನೆ ಬೆಳಗ್ತಾ ಇದೆ. ಚತುರ್ಭುಜನಾಗಿ, ಶಂಖಚಕ್ರ ಪದ್ಮಧಾರಿಯಾಗಿ, ಪದ್ಮನೇತ್ರನಾಗಿ, ಪೀತಾಂಬರಧಾರಿಯಾಗಿ ಪರಮಾತ್ಮ ಅವತರಿಸ್ತಾ ಇದ್ದಾನೆ. ವಾಮನ ಈ ಸುಂದರ ರೂಪ ತೋರಿಸಿ ಈಗ ಮಾಯಾವಟುವಾಗ್ತಾ ಇದ್ದಾನೆ. ಹುಟ್ಟಿದ ಸ್ವಲ್ಪ ಸಮಯದಲ್ಲೇ ವಟುವಿನ ರೂಪಕ್ಕೆ ಬಂದ. ಅವನಿಗೆ ಉಪನಯನವನ್ನ ಮಾಡ್ತಾ ಇದ್ದಾರೆ. ಖುದ್ದು ಸೂರ್ಯದೇವನೇ ಒಂದು ಗಾಯತ್ರಿ ಉಪದೇಶವನ್ನ ಮಾಡ್ತಾ ಇದ್ದಾನೆ. ಬೃಹಸ್ಪತಿಗಳೇ ಜನಿವಾರವನ್ನ ನೀಡ್ತಾ ಇದ್ದಾರೆ. ಭೂದೇವಿ ಕೃಷ್ಣಾಜಿನವನ್ನ ನೀಡಿದ್ಲು. ಚಂದ್ರ ಬ್ರಹ್ಮದಂಡವನ್ನ, ಬ್ರಹ್ಮ ಕಮಂಡಲವನ್ನ, ಕುಬೇರ ಭಿಕ್ಷಾ ಪಾತ್ರೆಯನ್ನ ನೂತನ ವಟುವಿಗೆ ನೀಡ್ತಾ ಇದ್ದಾರೆ ಉಪನಯನದ ಸಮಯದಲ್ಲಿ. ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯೇ ಭಿಕ್ಷೆ ನೀಡಿದ್ಲಂತೆ ಪ್ರಥಮದಲ್ಲಿ ಆ ವಟುವಿಗೆ. ಬ್ರಹ್ಮಚಾರಿಯಾದ ವಾಮನ ಮೂರ್ತಿ ತೇಜಸ್ಸಿನಿಂದ ಬೆಳಗ್ತಾ ಇದ್ದಾನೆ. ನರ್ಮದಾ ತೀರದಲ್ಲಿ ಬಲಿಚಕ್ರವರ್ತಿ 100ನೇ ಅಶ್ವಮೇಧ ಯಾಗವನ್ನ ಮಾಡ್ತಾ ಇದ್ದಾನೆ. ಅಂತಹ ಸಂದರ್ಭದಲ್ಲಿ ಇಡೀ ಯಜ್ಞ ಮಂಟಪ ತುಂಬಿ ತುಳುಕ್ತಾ ಇದೆ. ಋಷಿಮುನಿಗಳು, ಸಾಧು ಸಂತರು, ಋತ್ವಿಕರು, ಯಾಜ್ಞಿಕರಿಂದ ವಾತಾವರಣ ಬಹಳ ಪವಿತ್ರವಾಗಿದೆ. ಯಾಕಂದ್ರೆ ಬಲಿಚಕ್ರವರ್ತಿ ರಾಕ್ಷಸನಾದರೂ ಗುರು ಹಿರಿಯರನ್ನ ಗೌರವಿಸ್ತಾ ಇದ್ದ, ಎಲ್ಲರನ್ನೂ ಪ್ರೀತಿಸ್ತಾ ಇದ್ದ, ಸಮಾನ ದೃಷ್ಟಿಯಿಂದ ನೋಡ್ತಾ ಇದ್ದ. ಹಾಗಾಗಿ ಅವನ ಯಾಗದಲ್ಲಿ ದೇವತೆಗಳಿಗೂ ಋಷಿಗಳಿಗೂ ಕೂಡ ಪಾಲಿತ್ತು. ಬಲಿಚಕ್ರವರ್ತಿಗೆ ಹರ್ಷ, ಭಕ್ತಿಪೂರ, ಬಹಳ ಸಂತೋಷದಿಂದಿದ್ದಾನೆ. ಯಾರು ಏನನ್ನ ಕೇಳಿದರೂ ದಾನ ಮಾಡುವ ಗುಣ. ಅದೇ ಸಮಯ ವಟುವಾದ ವಾಮನ ಯಜ್ಞ ಮಂಟಪದ ಸ್ವಾಗತ ದ್ವಾರದ ಬಳಿ ಬರ್ತಾ ಇದ್ದಾನೆ. ಸೂರ್ಯ ಅಗ್ನಿಯಂತೆ ಪ್ರಜ್ವಲಿಸ್ತಾ ಇದ್ದಾನೆ. ವಾಮನನ ಪ್ರಖರ ತೇಜಸ್ಸಿನಿಂದ ಆಕರ್ಷಿತರಾದ ಋಷಿಮುನಿಗಳ ಎದ್ದು ಓಡೋಡಿ ಬಂದು ವಾಮನನ ಪಾದಕ್ಕೆ ಬಿದ್ದು ದೀರ್ಘದಂಡ ನಮಸ್ಕಾರವನ್ನ ಮಾಡ್ತಾ ಇದ್ದಾನೆ. ಒಂದೇ ಕ್ಷಣ ಬಲಿಯ ಸುತ್ತ ನೆರೆದಿದ್ದ ಅಷ್ಟೂ ಜನ ಒಂದೇ ಕ್ಷಣದಲ್ಲಿ ವಾಮನನ ಬಳಿಗೆ ಬಂದು ನಮಸ್ಕಾರವನ್ನ ಮಾಡಿದಾಗ ಸಭಾಂಗಣ ಖಾಲಿಯಾಗೋಯ್ತು. ಬಲಿಚಕ್ರವರ್ತಿ ತಲೆಯನ್ನ ಎತ್ತಿ ನೋಡ್ತಾ ಇದ್ದಾನೆ. ಎಲ್ಲರೂ ಎಲ್ಲಿಗೆ ಓಡೋಗ್ತಾ ಇದ್ದಾರೆ? ಎಲ್ಲರೂ ಸ್ವಾಗತದಾರತ್ತ ಓಡ್ತಾ ಇದ್ದಾರೆ. ಅಚ್ಚರಿಗೊಂಡ ಬಲಿ ಕುತೂಹಲದಿಂದ ತವಕದಿಂದ ಎದ್ದು ವಾಮನ ಇರುವ ಕಡೆಗೆ ಧಾವಿಸಿ ಬರ್ತಾ ಇದ್ದಾನೆ. ವಾಮನನನ್ನು ನೋಡ್ತಾ ಇದ್ದಾನೆ. ಭಾಸ್ಕರ ತೇಜಸ್ಸಿನಿಂದ ಕಂಗೊಳಿಸುತ್ತಾ ಆ ವಾಮನ ನಿಂತಿರೋದನ್ನ ಕಂಡು ಬಹಳ ಆನಂದವಾಯಿತು ಬಲಿಗೆ. ಸ್ವಾಮಿ, ಸ್ವಾಗತ ಸ್ವಾಗತ. ನೀವು ಸೂರ್ಯದೇವನ, ಅಗ್ನಿದೇವನ, ಸನತ್ಕುಮಾರರ? ಏನು ಪ್ರವಾಹವಾದ ಪ್ರವಾಹ ಸ್ವಾಮಿ ನಿಮ್ಮ ವ್ಯಕ್ತಿತ್ವ. ನಿಮ್ಮನ್ನು ನೋಡಿ ನಾನು ಧನ್ಯನಾದೆ. ನಿಮ್ಮನ್ನ ನೋಡಿದರೆ ನಮ್ಮ ಪರಂಪರೆಯ ಎಲ್ಲ ಹಿರಿಯರ ಅನಂತಿನ ತಪಸ್ಸಿನ ಅಪೂರ್ವ ಫಲರೂಪವಾಗಿ ನೀವು ಬಂದಂತಿದೆ. ನಿಮ್ಮ ಆಗಮನದಿಂದ ನಮ್ಮ ಪಿತೃದೇವತೆಗಳು ಸಂತೃಪ್ತರಾಗಿದ್ದಾರೆ. ಪ್ರಚಂಡ ತೇಜಸ್ಸಿನ ಪ್ರಭಾವಲಯದ ತಮ್ಮ ಮುಖ ನೋಡಿದ್ರೆ ನೀವು ಏನನ್ನೋ ನನ್ನಿಂದ ಕೇಳಲಿಕ್ಕೆ, ನನ್ನಿಂದ ಪಡಿಲಿಕ್ಕೆ ಬಂದಿರೋ ಹಾಗಿದೆ ಸ್ವಾಮಿ. ಹಾಗೇನಾದ್ರೂ ನೀವು ಬಂದಿದ್ರೆ ನನ್ನ ಭಾಗ್ಯ, ಅದುವೇ ನನ್ನ ಸೌಭಾಗ್ಯ. ಏನು ಬೇಕಾದರೂ ಕೇಳಿ, ತುಂಬಿ ತುಂಬಿ ಕೊಡುತ್ತೇನೆ. ಗೋವುಗಳು ಬೇಕೆ? ಬಂಗಾರ, ವಜ್ರ, ವೈಢೂರ್ಯ, ಮನೆ, ಗ್ರಾಮ, ರಥ, ಆನೆ, ಕುದುರೆ, ಕನ್ಯೆ, ಏನು ಬೇಕಿದ್ದರೂ ಕೇಳು ಸ್ವಾಮಿ. ಬಲಿ, ವಾಮನ ದೇವರು ಹೇಳ್ತಾ ಇದ್ದಾರೆ ಬಲಿಯನ್ನ ಕುರಿತು. ಬಲಿ, ನಿನ್ನ ವೈಭವದ ವಂಶಕ್ಕೆ ಘನವಾದ ಉಚಿತವಾದ ಮಾತನ್ನೇ ಹೇಳ್ತಾ ಇದ್ದೀಯ. ಪ್ರಹ್ಲಾದ, ಹಿರಣ್ಯಕಶಿಪು, ಹಿರಣ್ಯಾಕ್ಷರಂತಹ ಬಹಳ ಉದಾರವಾದ, ಬಹಳ ದೊಡ್ಡ ಭಾವನೆ ನಿನ್ನದು. ನಿನ್ನ ಹಿರಿಯರೆಲ್ಲ ಅಸಾಮಾನ್ಯ ಪುರುಷರು. ಆದರೆ ನನಗೆ ಬೇಕಿಲ್ಲ ಅದೆಲ್ಲ.
ನನ್ನ ಪಾದದಿಂದ ಅಳೆಯಬಲ್ಲ 3 ಹೆಜ್ಜೆಯ ಜಾಗವನ್ನ ಕೊಡು, ಅಷ್ಟೇ ಸಾಕು ಎನಗೆ. ಏನನ್ನ ಕೇಳ್ತಾ ಇದ್ದಾನೆ ಪರಮಾತ್ಮ? ಅವನ ಪಾದದಿಂದ ಅಳೆಯಬಹುದಾದ ಕೇವಲ 3 ಪಾದದಂಗುಲವಾದಂತಹ ದಾನವನ್ನ ಬೇಡ್ತಾ ಇದ್ದಾನೆ ಬಲಿಯಿಂದ. ಬಲಿಗೆ ಇದ್ಯಾವ ಕೋರಿಕೆ? ಕೇವಲ 3 ಪಾದದ ಜಾಗವೇ? ಅಪ್ಪ, ನೀನು ಬಾಲಕ, ನಿನ್ನದ್ದು ಹುಡುಗ ಬುದ್ಧಿ. 3 ಲೋಕದ ಪ್ರಭುವಾದ ನನ್ನಲ್ಲಿ ಬಂದು ಕೇವಲ 3 ಹೆಜ್ಜೆ ಭೂಮಿ ಕೇಳ್ತಾ ಇದ್ದೀಯಾ? ಅಯ್ಯೋ ಹುಚ್ಚ! ನಿನ್ನ ಮುಗ್ಧತೆಗೆ, ನಿನ್ನ ಮೌಢಕ್ಕೆ ನಾನು ಏನನ್ನ ಹೇಳಲಿ? ಇಂತಹ ಸಣ್ಣ ಅಪೇಕ್ಷೆ ಮೇರೆಗೆ ನನ್ನನ್ನ ಕೇಳಿದ್ರೆ ಅದ್ ನನ್ಗೆ ಅವಮಾನ. ಒಮ್ಮೆ ನನ್ನಲ್ಲಿ ಯಾರಾದ್ರೂ ಬಂದು ಏನಾದ್ರೂ ಬೇಡಿದ್ರೆ ಅವರು ಜೀವಮಾನದಲ್ಲಿ ಮತ್ತೆ ಕೈ ಚಾಚಬಾರದು, ಅಷ್ಟು ಕೊಡ್ತೀನಿ ನಾನು. ಯೋಗ್ಯತೆ ಇದ್ದವರು ಮಾತ್ರ ನನ್ನಲ್ಲಿ ಬರಬೇಕು. ಮತ್ತೆ ಒಮ್ಮೆ ನನ್ನಲ್ಲಿ ಕೇಳಕ್ಕೆ ಬಂದ್ರೆ ಮರುಪಾರ್ಥನೆಗೆ ನನ್ನಲ್ಲಿ ಅವಕಾಶವಿಲ್ಲ. ಆದ್ರೂ ನಿನ್ನನ್ನ ನೋಡ್ತಾ ಇದ್ರೆ ಯಾವುದೋ ಒಂದು ರೀತಿ ಸೆಳೆತ. ಇನ್ನೊಂದು ಅವಕಾಶ ಕೊಡ್ತೀನಿ, ಬೇರೆ ಏನಾದ್ರೂ ಕೇಳ್ಕೋ, ಹೆಚ್ಚಿನದಾಗಿ ಏನಾದ್ರೂ ಕೇಳು, ಬುದ್ಧಿ ಇಟ್ಟು ವಿಚಾರ ಮಾಡಿ ಅದ್ಭುತವಾದದನ್ನ ಕೇಳ್ಕೋ. ಆಗ ವಾಮನ ಹೇಳ್ತಾನೆ, ಬಲಿ, ಆಸೆಗೆ ಅಂತ್ಯ ಇಲ್ಲ, ಪಾರ ಇಲ್ಲ. ಮನುಷ್ಯನಿಗೆ ಎಷ್ಟು ಕೇಳಿದ್ರು ಎಷ್ಟು ಕೊಟ್ರೂ ಕೂಡ ಅವನು ಎಂದೂ ಸಾಕು ಅನ್ನಲ್ಲ, ಮತ್ತೆ ಮತ್ತೆ ಬೇಕು ಅಂತಾನೆ. ನಾನಿನ್ನು ಚಿಕ್ಕ ಪುಟ್ಟ ಹುಡುಗನಪ್ಪ, ನೀನ್ ಕೊಡ್ತಕ್ಕಂಥ ವಜ್ರ ವೈಡೂರ್ಯ ಬಂಗಾರವನ್ನ ತೆಗೆದುಕೊಂಡು ನಾನು ಏನು ಮಾಡ್ಲಿ? ನಾನು ಸನ್ಯಾಸತ್ವವನ್ನ ಬೇರೆ ಸ್ವೀಕರಿಸ್ಬಿಟ್ಟಿದ್ದೀನಿ. ಹಾಗಾಗಿ ನಾನು ಕೇಳಿದ 3 ಹೆಜ್ಜೆ ಜಾಗವನ್ನ ಕೊಡು, ಅಷ್ಟೇ ಸಾಕು, ಮತ್ತೇನು ಬೇಡ. ಅಸಮಾನವಾಗೋಯ್ತು ಬಲಿಗೆ. ಆದ್ರೂ ಆಯ್ತು ಅಂದ. 3 ಹೆಜ್ಜೆ ಭೂಮಿ ತಾನೇ, ಕೊಟ್ಬಿಡ್ತೀನಿ ನಿನ್ಗೇನ್ ಬೇಕೋ ಅದನ್ನ. ಪತ್ನಿಯನ್ನ ಧಾರಾ ಪೂರ್ವಕ ದಾನ ಸಂಕಲ್ಪಕ್ಕಾಗಿ ತನ್ನ ಹೆಂಡತಿಯಾದಂತಹ ಆಕೆಯನ್ನ ಕರೀತಾ ಇದ್ದಾನೆ. ಅಷ್ಟರಲ್ಲೇ ದೈತ್ಯ ಗುರುಗಳಾದ ಶುಕ್ರಾಚಾರ್ಯರು ಓಡೋಡಿ ಬಂದು, ಬಲಿ, ತಡೆದುಕೋ, ನಿಲ್ಲು, ಕೊಡಬೇಡ ಏನನ್ನು ಅವನಿಗೆ. ಅವನ ಬಣ್ಣದ ಮಾತಿಗೆ ನೀನು ಬಲಿಯಾಗಬೇಡ, ನಿಲ್ಲು, ಸ್ವಲ್ಪ ಸಾವಕಾಶ. ನಿನ್ನ ಸರ್ವಸ್ವವನ್ನು ಕೊಂಡೊಯ್ಯಲು ಈ ವೇಷದಲ್ಲಿ ಬಂದಿರುವನೇ ಮಹಾವಿಷ್ಣು. ಕೊಡಬೇಡ ಏನನ್ನು ಅವನಿಗೆ, ತಡೆ ಅಂತ ಶುಕ್ರಾಚಾರ್ಯರು ಓಡೋಡಿ ಬರ್ತಾ ಇದ್ದಾರೆ. ಸ್ವಾಮಿ, ಏನು? ಮಹಾವಿಷ್ಣುವೇ ವಾಮನ ರೂಪಿಯಾಗಿ ನನ್ನಲ್ಲಿ ಬೇಡಲು ಬಂದಿದ್ದೇನೆ. ಆಹಾ, ಎಂತಹ ಮಾತನ್ನ ಹೇಳಿದ್ರಿ. ಬಹುಶಃ ನೀವು ಈ ಮಾತನ್ನ ಹೇಳದೆ ಇದ್ದಿದ್ರೆ ನಾನೇನಾದ್ರೂ ಭೂಮಿ ಕೊಡ್ತಾ ಇರ್ಲಿಲ್ವೇನೋ. ಆದ್ರೆ ಸತ್ಯ ಹೇಳ್ತಾ ಇದ್ದೀರಾ. ನಾನು ಅವನಿಗೆ 3 ಹೆಜ್ಜೆ ಭೂಮಿಯನ್ನ ಕೊಟ್ಟೇ ಕೊಡ್ತೀನಿ. ಏಕೆಂದ್ರೆ ಅವನು ಜಗತ್ತಿನ ಸ್ವಾಮಿ. ಎಲ್ಲರ ಕೈ ಅವನಲ್ಲಿ ಭಿಕ್ಷೆಗಾಗಿ ಯಾವಾಗ್ಲೂ ಕೇಳ್ಕೊಳ್ತಾ ಇದ್ದಾರೆ. ಪರಮಾತ್ಮ ನನ್ಗೆ ಅದು ಕೊಡು, ಇದು ಕೊಡು ಅಂತ ಪರಮಾತ್ಮನ ಹತ್ರ ಭಿಕ್ಷೆ ಕೇಳ್ತಾ ಇದ್ದೀವಿ ನಾವು. ಎಲ್ರೂ ಭಿಕ್ಷೆ ಕೇಳ್ತಾ ಇದ್ದಾರೆ ದೇವನ ಹತ್ರ. ಅವನದು ಕೊಡೋ ಕೈ, ನಮ್ಮದು ಬೇಡೋ ಕೈ. ಆದರೆ ಇಡೀ ಜಗತ್ತಿನ ಇತಿಹಾಸದಲ್ಲೇ ಮೊದಲ ಬಾರಿಗೆ ಆ ಸಕಲ ಪ್ರದಾತನ ಕೈ ಕೆಳಗೆ ಭಿಕ್ಷೆ ಯಾಚಿಸ್ತಾ ಇದೆ. ಆ ಪರಮಾತ್ಮನೇ ಬಂದು ಭಿಕ್ಷೆ ಕೇಳ್ತಾ ಇದ್ದಾನ. ಅಂದ್ರೆ ಬಲಿ ಕೈ ಯಾವತ್ತು ಕೊಡೋ ಕೈ ಆಯ್ತಲ್ವಾ? ಇಂತಹ ಜೀವಮಾನದ ಸುವರ್ಣ ಅವಕಾಶವನ್ನ ಯಾರಾದ್ರೂ ಬಿಟ್ಟರ ಸ್ವಾಮಿ? ಅದು ಅಲ್ಲದೆ ನಾನು ವಚನನಿಷ್ಠ, ಸತ್ಯಸಂಧ, ಕೊಟ್ಟ ಮಾತು ಇಟ್ಟ ಭಿಕ್ಷೆ ನಡೆದೇ ತೀರ್ಬೇಕು. ನಾನು ಕೊಡೋದು ಖಚಿತ, ಕೊಟ್ಟೇ ಕೊಡ್ತೇನೆ ಎಂದ ಬಲಿ. ಶುಕ್ರಾಚಾರ್ಯರು ಹೇಳ್ತಾ ಇದ್ದಾರೆ, ಬಲಿ, ದಾನ ಕೊಡಬೇಕಾದ್ರೂ ಕೂಡ ವಿವೇಕ ಅನ್ನೋದು ಇರಬೇಕು ಕೊಣ ಮನುಷ್ಯನಿಗೆ. ನಿನ್ನ ಔದಾರಿ ನಿನಗೆ ಮುಳುವಾಗಬಾರ್ದಪ್ಪ. ನೀನೊಬ್ಬ ರಾಜ, ವ್ಯವಹಾರ ಜ್ಞಾನ ಕೂಡ ಇರಬೇಕು. ಗುರುಗಳೇ, ನೀವು ಬದುಕುವ ಕಲೆಯ ವ್ಯವಹಾರ ಜೀವನದ ಪಾಠವನ್ನ ಮಾಡ್ತಾ ಇದ್ದೀರಾ. ಆದ್ರೆ ನಾನೀಗ ಅವೆಲ್ಲವನ್ನ ಮೀರಿ ನಿಂತು ಬಿಟ್ಟಿದ್ದೀನಿ. ಬಂದಿರೋ ಮಹಾ ಮಾನ್ವಿತರಿಗೆ ಕೊಟ್ಟ ಭಾಷೆಯಂತೆ ಸಂಕಲ್ಪವನ್ನ ಮಾಡಿ ದಾನ ಕೊಡ್ತೇನೆ. ಇದೇ ನನ್ನ ಖಚಿತ ನಿರ್ಧಾರ. ನನ್ನನ್ನ ಕ್ಷಮಿಸಿಬಿಡಿ. ಗುರುವಿಗೆ ಎದರನ್ನು ಮಾಡ್ತಾ ಇರ್ತಿದ್ದೀನಿ ಅಂತ ಕೋಪಿಸ್ಕೊಳ್ಬೇಡಿ ಗುರುಗಳೇ, ನನ್ನನ್ನ ಕ್ಷಮಿಸಿ. ಗುರುಗಳ
ಗುರುಗಳಾದ ಶುಕ್ರಾಚಾರ್ಯರ ಕೋಪ ನೆತ್ತಿಗೇರ್ತು. ಮೂಢ, ನನ್ನ ಮಾತನ್ನ ಧಿಕ್ಕರಿಸಿದ ನಿನ್ನ ಸಂಪತ್ತೆಲ್ಲವೂ ಸರ್ವನಾಶವಾಗಲಿ ಅಂತ ಶಾಪ ಕೊಟ್ಬಿಟ್ರು. ಒಂದಿಷ್ಟು ಬೆಚ್ಚಲಿಲ್ಲ, ಬೆದರಲಿಲ್ಲ ಬಲಿ. ಸ್ವಾಮಿ, ನಿಜ, ನಿಮ್ಮ ಮಾತು ನಿಜ ಮಾಡುವುದಕ್ಕೆ ಬಂದಿದ್ದಾನೆ ನೋಡಿ ಸ್ವಾಮಿ ಇವನು ಅಂತ ಬಲಿಯ ಕಡೆ, ಬಲಿ ಏನ್ ಮಾಡ್ತಾ ಇದ್ದಾನೆ, ವಾಮನನ ಕಡೆಗೆ ಬೆರಳನ್ನ ತೋರಿಸ್ತಾ ಇದ್ದಾನೆ. ಆಗ ಅರಿವಿಗೆ ಬಂತು ಶುಕ್ರಾಚಾರ್ಯರಿಗೆ, ಛೇ, ಕೋಪದಲ್ಲಿ ಎಂತಹ ಮಾತನ್ನ ಹೇಳ್ಬಿಟ್ಟೆ. ಈಗ ಬಲಿ ದಾನಕ್ಕೆ ಸಂಕಲ್ಪ ಮಾಡಲು ತನ್ನ ಪತ್ನಿಯಾದ ವಿಂಧ್ಯಾವಳಿಯನ್ನ ಕರೀತಾ ಇದ್ದಾನೆ. ವಿಂಧ್ಯಾವಳಿ, ಇತ್ತ ಬಾ. ಆಗ ಆಕೆ ಪತಿಗೆ ತಕ್ಕ ಸತಿಯಂತೆ ಬಂಗಾರದ ಕಲಶದಲ್ಲಿ ನೀರನ್ನ ಹಿಡ್ಕೊಂಡು ಬರ್ತಾ ಇದ್ದಾಳೆ. ದಾನವನ್ನ ಸಂಕಲ್ಪ ಪೂರ್ವಕವಾಗಿ ನೀಡ್ಲಿಕ್ಕೆ ಪತ್ನಿಯಿಂದ ಕಲಶ ಪಾತ್ರೆಯಿಂದ ನೀರನ್ನ ಕೈಗೆ ಹಾಕ್ಲಿಕ್ಕೆ ಹೇಳ್ತಾ ಇದ್ದಾನೆ. ಎಷ್ಟು ಬಗ್ಗಿಸಿದರೂ ಆ ಗಿಂಡಿಯಿಂದ ಒಂದು ಹನಿ ನೀರು ಬರ್ತಾ ಇಲ್ಲ. ಯಾಕಂದ್ರೆ ಸಂಕಲ್ಪದ ದಾನ ತಪ್ಪಿಸ್ಬೇಕು ಅಂತ ಶುಕ್ರಾಚಾರ್ಯರು ತಮ್ಮ ಮಾಯಾವಿದ್ಯೆಯಿಂದ ಆ ಗಿಂಡಿಯ ಕೊಳವೆ ಒಳಗೆ ಅಡ್ಡವಾಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ, ನೀರು ಬರದಂತೆ ಹೊರಗಡೆ. ಹೇಗಾದರೂ ಮಾಡಿ ನನ್ನ ಶಿಷ್ಯನನ್ನ ನಾನು ರಕ್ಷಿಸಬೇಕು ಅಂತ ಆ ಗಿಂಡಿ ಒಳಗಡೆ ಹೋಗಿ, ಬಂಗಾರದ ಕಲಶದ ಒಳಗಡೆ ಹೋಗಿ ನೀರು ಹರಿಯುವ ಜಾಗದಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಇದನ್ನ ತನ್ನ ದಿವ್ಯ ದೃಷ್ಟಿಯಿಂದ ನೋಡಿದಂತಹ ವಾಮನನಿಗೆ ಅರ್ಥ ಆಯ್ತು. ಆಗ ನೀರು ಬರ್ತಾ ಇಲ್ಲ ಅಂತ ಹೇಳಿದಂತಹ ಬಲಿಯ ಕಡೆಗೆ ನೋಡಿ, ಬಲಿ, ಕೊಳವೆ ಕಟ್ಟಿಕೊಂಡಿರಬಹುದು ಅಂತ ಮೊನಚಾದ ಸೂಜಿಯಿಂದ ತಿವಿತನೆ. ಅಲ್ಲೇ ಅಡಗಿ ಪಿಳಿ ಅಂತ ನೋಡ್ತಾ ಇದ್ದಂತಹ ಶುಕ್ರಾಚಾರ್ಯರ ಕಣ್ಣು ರಕ್ತಸಿಕ್ತವಾಯ್ತು. ಅಂದಿನಿಂದ ಅವರು ಒಕ್ಕಣ್ಣು ಶುಕ್ರಾಚಾರಿ ಎಂದೇ ಖ್ಯಾತರಾಗ್ತಾರೆ. ಆದ್ರೆ ಬಲಿ ತನ್ನ ಸಂಕಲ್ಪವನ್ನ ಪೂರೈಸ್ಬಿಟ್ಟ. ಬಲಿ ಚಕ್ರವರ್ತಿಯ ಹಸ್ತದಿಂದ ದಾನವನ್ನ ಪಡೆದ ವಾಮನ ಇದ್ದಕ್ಕಿದ್ದಂತೆ ಎಲ್ಲರೂ ನೋಡ್ತಾ ಇರ್ಬೇಕಾದ್ರೇನೆ ಬೃಹದಾಕಾರವಾಗಿ ಬೆಳೀತಾ ಇದ್ದಾನೆ. ಅವನ ಆ ದೇಹ ಭೂಮಿ ಆಕಾಶಗಳನ್ನ ಆವರಿಸ್ಬಿಡ್ತು. ಸ್ವರ್ಗ ಪವರ್ಗಾದಿ ಸಮಸ್ತ ಲೋಕಗಳು, ದಿಕ್ಕುಗಳು, ಸಪ್ತದ್ವೀಪಗಳು, ಸಪ್ತ ಸಾಗರಗಳು, ಸಮಸ್ತ ವೃಷ್ಟಿ ಎಲ್ಲವೂ ಕಾಣಿಸ್ತಾ ಇದೆ. ಈಗ ಬಲಿ ತನ್ನ ಅಂಗಾಲಿನಲ್ಲಿ ಪಾತಾಳವನ್ನ, ಭೂಮಿ ಅಳೆದು ಬಿಟ್ಟ. ಹೆಜ್ಜೆಯಲ್ಲಿ ವಾಯುಮಂಡಲ, ತನ್ನ ತೊಡೆಯಲ್ಲಿ ನಾಭಿಯಲ್ಲಿ ಅಂತರಿಕ್ಷವನ್ನ, ಎಡೆಯಲ್ಲಿ ನಕ್ಷತ್ರ ಮಂಡಲವನ್ನ, ಹೀಗೆ ಸಕಲ ಲೋಕಗಳನ್ನೂ ವಾಮನ ಆವರಿಸ್ಕೊಂಡ್ಬಿಟ್ಟ. ದೇವದಾನವರು ಭಯದಿಂದ ನಡುಗಿ ಹೋದ್ರು. ಆ ದಿವ್ಯ ರೂಪ ಶಂಖ ಚಕ್ರ ಗದಾ ಪದ್ಮವನ್ನ ಹಿಡಿದು ದಿವ್ಯ ಪೀತಾಂಬರ ಕಿರೀಟಹಾರಿಯಾಗಿ ಅಲಂಕೃತನಾಗಿ ದಿವ್ಯ ಮಂಗಳ ವಿಗ್ರಹದಂತಿದೆ. ಈಗ ತ್ರಿವಿಕ್ರಮ ಒಂದು ಪಾದದಿಂದ ಇಡೀ ಭೂಮಂಡಲವನ್ನೇ ವ್ಯಾಪಿಸ್ಬಿಟ್ಟ. ಎರಡನೆಯ ಪಾದದಿಂದ ಅಂತರಿಕ್ಷ, ದ್ವಿಲೋಕ, ಮಹೋಲೋಕ, ಜನೋಲೋಕ, ತಪೋಲೋಕ ದಾಟಿ ಸತ್ಯಲೋಕವನ್ನ ಮುಟ್ಟುಬಿಡ್ತು. ಆ ಪಾದದ ನಖ ತಗುಲಿ ಬ್ರಹ್ಮಾಂಡ ಕಟಾಹನೆ ಒಡೆದು ಬಹಿರಾವಣನ ಜಲ ಒಳನುಗುಡುತ್ತಂತೆ. ಆಗ ಚತುರ್ಮುಖ ಬ್ರಹ್ಮ ಆ ನಖಕಾಂತಿಯ ದಿವ್ಯ ಪ್ರಭೆಯನ್ನ ಕಂಡು ಸಮಸ್ತ ಋಷಿಗಳೊಡನೆ ಬಂದು ಸಾಷ್ಟಾಂಗವಾಗಿ ನಮಸ್ಕಾರ ಮಾಡ್ದ. ಬ್ರಹ್ಮ ತನ್ನ ಕಮಂಡಲದಿಂದ ಆ ಪವಿತ್ರ ಜಲ ತುಂಬಿಕೊಂಡು ತ್ರಿವಿಕ್ರಮವನ್ನ ಪಾದವನ್ನ ತೊಳಿತಾ ಇದ್ದಾನೆ. ಹಾಗಾಗಿ ಬ್ರಹ್ಮ ತೊಳೆದ ಪಾದವಿದು ಅಂತ ಹೇಳ್ತಾರೆ. ಸ್ವತಃ ಬ್ರಹ್ಮನೇ ಯಾವ ಸಮಯದಲ್ಲಿ ತೊಳೆದ ಹಾಗಾದ್ರೆ? ಮಹಾವಿಷ್ಣುವಿನ ಪಾದವನ್ನ, ಅಂದ್ರೆ ತ್ರಿವಿಕ್ರಮನ ರೂಪಿಯಾಗಿ. ಆ ಪಾದೋದಕವನ್ನ ಎಲ್ಲರೂ ತಲೆಯ ಮೇಲೆ ಪ್ರೋಕ್ಷಿಸಿಕೊಂಡ್ರಂತೆ. ಬ್ರಹ್ಮನು ತ್ರಿವಿಕ್ರಮನ ಪಾದಗಳನ್ನು ತೊಳೆದು ಅಭಿಷೇಕ ಮಾಡಿದ ಜಲವೇ ನದಿಯಾಗಿ ಹರಿತಂತೆ, ಧ್ರುವ ಮಂಡಲದ ಮೇಲೆ ಬೀಳ್ತಂತೆ, ಕೆಳಗಿನ ಲೋಕದಲ್ಲಿ ಹರಿದು ಭೂಲೋಕದಲ್ಲಿ ಪವಿತ್ರವಾದ ಗಂಗಾ ನದಿಯಾಗಿ ಮುಂದೆ ಹರಿತಂತೆ. ಹೀಗೆ ತ್ರಿವಿಕ್ರಮ 2 ಹೆಜ್ಜೆಗಳಿಂದ ಭೂಮಿ ಆಕಾಶವನ್ನ ಅಳೆದು ಬಿಟ್ಟ. 3ನೇ ಹೆಜ್ಜೆಗೆ ಜಾಗವೇ ಇಲ್ಲದಂತಾಗೋಯ್ತು. ಜಾಗವೇ ಉಳಿಯಲಿಲ್ಲ. ಬಲಿ ಚಕ್ರವರ್ತಿಯ ಸರ್ವಸ್ವವನ್ನು ಅಪಹರಿಸಿದ ತ್ರಿವಿಕ್ರಮವನ್ನ ಕಂಡು ದೈತ್ಯ ಅನುಚರರೆಲ್ಲ ಒಂದುಗೂಡಿ ಈ ಮಾಯಾವಿಯನ್ನ ಕೊಲ್ಲಬೇಕು ಅಂತ ಆಯುಧವನ್ನ ಹಿಡ್ಕೊಂಡು ಬಂದ್ರೆ, ಆಗ ವಿಷ್ಣು ಕಿಂಕರರಾದ ನಂದ ಸುನಂದ ಜಯಂತ ವಿಶ್ವಕ್ಸೇನ ತ್ರಿವಿಕ್ರಮನ ಸುತ್ತಲೂ ಆಯುಧವನ್ನ ಹಿಡ್ಕೊಂಡು ನಿಂತ್ಕೊಂಡ್ರಂತೆ. ಆಗ ಬಲಿ ತನ್ನ ದೂತರಿಗೆ ಸಮಾಧಾನವನ್ನ ಮಾಡ್ತಾ ಇದ್ದಾನೆ. ಪ್ರಿಯ ಅನುಚರರೇ, ನಿಲ್ಲಿಸಿ ನಿಲ್ಲಿಸಿ, ಅಚಾತುರ್ಯವನ್ನ ಮಾಡಬೇಡಿ. ಈಗ ವಾಮನ ಕೇಳ್ತಾ ಇದ್ದಾನೆ, ಬಲಿ, ನಾನು ಕೇಳಿದ್ದು 3 ಪಾದವನ್ನ, 2 ಹೆಜ್ಜೆ ಅಳೆದುಕೊಂಡಾಯ್ತು. ಈಗ 3ನೇ ಹೆಜ್ಜೆಗೆ ನೀನೇ ಸ್ಥಳವನ್ನ ತೋರಿಸು.
ರಾಜನಿಗಾದ ಅವಮಾನ, ಹಾನಿ ಕಂಡ ವಿಪ್ರಚಿತ್ತಿ, ನಮುಚಿ ಮುಂತಾದ ದೈತ್ಯರು ತ್ರಿವಿಕ್ರಮನ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ಸಿದ್ಧರಾದ್ರೆ ಬಲಿ ಅವರಿಗೆ ಬುದ್ಧಿವಾದವನ್ನ ಹೇಳಿ ರಸಾತಲಕ್ಕೆ ಕಳಿಸ್ಬಿಟ್ಟ, ಹೊರಟು ಹೋಗಿ ಅಂತ. ಬಲಿಗೆ ಈ ದೃಶ್ಯವನ್ನ ನೋಡಿ ಕಣ್ಣೀರು ಗಳಗಳಗಳನೇ ಬರ್ತಾ ಇದೆ ಕಣ್ಣಿನಿಂದ. ಪರಿಶುದ್ಧನಾದ ಆತ್ಮದಲ್ಲಿದ್ದ ರಾಕ್ಷಸತ್ವ ಸಂಪೂರ್ಣವಾಗಿ ನಾಶವಾಗೋಯ್ತು. ಸಾತ್ವಿಕತೆ ಎನ್ನುವುದು ಬಲಿಗೆ ಹುಕ್ಕಿ ಬಂತು. ಬಲಿ ಹೇಳ್ತಾ ಇದ್ದಾನೆ, ಸ್ವಾಮಿ, ನನ್ನ ಬಾಯಿಂದ ಆ ಮಾತನ್ನ ಆಡ್ಲಿಕ್ಕೆ ಪ್ರೇರೇಪಿಸಿದವನು ನೀನೇ ಅಲ್ವೇ? ಆ ಮಾತನ್ನ ನಿಜ ಮಾಡ್ಲಿಕ್ಕೆ ಈಗ ಅಧಿಕಾರ ನಿನ್ನ ಕೈಲಿದೆ. ನನ್ನ ಅಹಂಕಾರದ ತಪ್ಪು ಮಾತು, ನನ್ನದೇ ಈ ಭೂಮಿ ಎಂಬ ಪ್ರತಿಷ್ಠೆ ಈಗ ಸಂಪೂರ್ಣವಾಗಿ ಕರಗೋಯ್ತು. ಜಗತ್ತಿನಲ್ಲಿ ಯಾವುದೂ ನನ್ನದಲ್ಲ, ಎಲ್ಲವೂ ನಿಂದೆ. ಯಾವುದೂ ನನ್ನ ಸ್ವಂತದಲ್ಲ, ಸಕಲವೂ ನಿಂದೆ. ಇದೆಲ್ಲ ನಿನ್ನ ಜಗತ್ತು. ಇಲ್ಲಿ ನೀನೊಬ್ಬನೇ ರಾಜ, ನಿನ್ನದೇ ಅಧಿಕಾರ. ನಮ್ಮ ಅಧಿಕಾರವೆಲ್ಲ ಭ್ರಾಂತಿ, ಭ್ರಮೆ. ನಾನು ದೊಡ್ಡ ಕೊಡುಗೈ ದಾನಿ ಅಂತ ಬೀಗ್ತಾ ಇದೆ, ಬಹಳ ದಾನ ಮಾಡ್ತೀನಿ ಅಂತ ಬೀಗ್ತಾ ಇದೆ. ಆದ್ರೆ ನಿನ್ನದೇ ಆದ ವಸ್ತುವನ್ನ ನಿನಗ್ ನಾನ್ ದಾನ ಮಾಡ್ಲಿಕ್ಕೆ ನಾನ್ ಯಾರು ಸ್ವಾಮಿ? ಹಾಗಾಗಿ ಅಪರಾಧಿಯಾದ ನನ್ನ ಮಾತನ್ನ ನಿಜ ಮಾಡುವ ಉಪಾಯ ನಿನ್ನಲ್ಲೇ ಇದೆ. ನನ್ನ ಅಜ್ಜ ಹಿರಣ್ಯಕಶಿಪು ಅವನ ಮಗನಾದ ಪ್ರಹ್ಲಾದನನ್ನ ಎಲ್ಲಿರುವನೋ ಆ ನಿನ್ನ ಹರಿ ಎಂದು ಕೇಳಿದಾಗ ಪ್ರಹ್ಲಾದ ಅವನು ಎಲ್ಲೆಲ್ಲಿಯೂ ಇದ್ದಾನೆ. ಹಾಗಾದ್ರೆ ಈ ಕಂಬದಲ್ಲಿ ಇದ್ದಾನ ಅಂದಾಗ ಇದ್ದಾನೆ ಅಂತ ಹೇಳಿದಾಗ ಪ್ರಹ್ಲಾದ ಖಚಿತವಾಗಿ ನಿಶ್ಚಿತ ಧ್ವನಿಯಲ್ಲಿ ಹೇಳ್ತಾನೆ, ನಿನ್ನ ಭಕ್ತನ ಮಾತನ್ನ ನಿಜ ಮಾಡೋದಕ್ಕೋಸ್ಕರ ಆ ಕಂಬದಿಂದ ನರಸಿಂಹನಾಗಿ ನೀನು ಬಂದೆ. ನಿನ್ನ ಭಕ್ತರ ಮಾತನ್ನ ನಿಜ ಮಾಡೋದು ನಿನ್ನ ಜವಾಬ್ದಾರಿ. ಹಾಗೆ ನಾನೂ ಕೂಡ ನಿನ್ನ ನಿಜ ಭಕ್ತನಪ್ಪ. ನನ್ನ ಮಾತನ್ನ ನೀನೇ ನಿಜ ಮಾಡಬೇಕು. ಆಗ ಅದನ್ನ ಕೇಳಿಸ್ಕೊಂಡು ವಾಮನ ಹೇಳ್ತಾ ಇದ್ದಾನೆ, ಬಲಿ ಅದೆಲ್ಲ ಆಮೇಲೆ, ಮೊದಲು 3ನೇ ಹೆಜ್ಜೆ ಇಡಲು ನನಗೆ ಜಾಗವನ್ನ ತೋರಿಸು, ನಾನು ಕಾತುರದಿಂದ ಕಾಯ್ತಾ ಇದ್ದೇನೆ. ಆಗ ಬಲಿ ಕಣ್ಣಿಂದ ಧಾರಾಕಾರವಾಗಿ ನೀರನ್ನ ಸುರಿಸ್ತ, ಸ್ವಾಮಿ, ನಿನ್ನ 3ನೆಯ ಹೆಜ್ಜೆಗೂ ಸ್ಥಳವಿದೆ. ಬಾ, ನಿನ್ನ 3ನೆಯ ಹೆಜ್ಜೆಯನ್ನು ನನ್ನ ತಲೆಯ ಮೇಲಿಡು. ನನ್ನ ತಲೆಯ ಮೇಲಿಂದ ನನ್ನ ಒಳಗೆ ಇಳಿದು ಬಿಡು. ಇಳಿದು ಅಲ್ಲೇ ಉಳಿದು ಬಿಡು. ಎಂತಹ ಅದ್ಭುತವಾದ ಮಾತು ಬಲಿ. ನಿಜವಾದ ಭಕ್ತ ಅವನಲ್ವಾ? ರಾಕ್ಷಸನಾದರೇನೂ ದೈವಿಕ ಗುಣ. ರಾಕ್ಷಸ ಪ್ರವೃತ್ತಿಯಿಂದ ದೈವ ಭಕ್ತನಾಗ್ಲಿಕ್ಕೆ ಮನಸ್ಸನ್ನ ಬದಲಾವಣೆ ಮಾಡಬೇಕು, ಆಲೋಚನೆಯನ್ನ ಬದಲಾವಣೆ ಮಾಡಬೇಕು. ನಾವು ಯಾವ ಜಾತಿ, ಕುಲ, ಯಾವ ಧರ್ಮದಲ್ಲಿ ಇದ್ದೀವಿ ಅನ್ನೋದು ಮುಖ್ಯ ಅಲ್ಲ. ನನ್ನ ತಲೆಯ ಮೇಲಿಡು, ನನ್ನ ತಲೆಯ ಮೇಲಿಂದ ನನ್ನ ಒಳಗೆ ಇಳಿದು ಬಿಡು, ಇಳಿದು ಅಲ್ಲೇ ಉಳಿದು ಬಿಡು. ಅಷ್ಟರಲ್ಲೇ ಆ ಸ್ಥಳಕ್ಕೆ ಪ್ರಹ್ಲಾದ ಬರ್ತಾ ಇದ್ದಾನೆ. ಭಗವನ್, ಸ್ವಾಮಿ, ಎಲ್ಲವೂ ನಿನ್ನದೇ. ನಿನ್ನನ್ನ ಪ್ರಶ್ನಿಸುವ ಅಧಿಕಾರ ಯಾರಿಗೂ ಇಲ್ಲ. ಇಡೀ ಜಗತ್ತೇ ನಿನ್ನದು. ನೀನು ನಿನ್ನ ಸ್ವತ್ತನ್ನ ಯಾವಾಗ ಬೇಕಾದರೂ ಯಾರಿಗೆ ಬೇಕಾದರೂ ಕೊಡಬಹುದು, ಅಥವಾ ನೀನ್ ಹಿಂದಕ್ಕೆ ಪಡಿಬಹುದು. ಬಲಿಯ ಅಧಿಕಾರದ ಅಹಂಕಾರವನ್ನ ನಿವಾರಿಸಿ ಅವನಿಗೆ ಹೊಸ ದೃಷ್ಟಿ ಕೊಟ್ಟು ಅನುಗ್ರಹ ಮಾಡ್ತಾ ಇದ್ಯ ಸ್ವಾಮಿ. ಪರಮಾನುಗ್ರಹವನ್ನ ಮಾಡ್ತಾ ಇದ್ಯ ಪ್ರಭುವೇ. ಧನ್ಯ, ನನ್ನ ವಂಶ ಧನ್ಯ. ಅದೇ ಸಮಯಕ್ಕೆ ಬಲಿಯ ಹೆಂಡತಿ ವಿಂಧ್ಯಾವಳಿ ಹೇಳ್ತಾ ಇದ್ದಾಳೆ ಭಗವಂತನ ಹತ್ರ ತನ್ನ 2 ಕರಗಳನ್ನ ಜೋಡಿಸಿ, ಪರಮಾತ್ಮ, ಎಲ್ಲವೂ ನಿನ್ನದೇ. ಅದನ್ನು ನನ್ನದು ಎಂಬ ಅಹಂಭಾವನೆ ಬಂದೊಡನೆಯೇ ಆತ್ಮಹಾನಿಯಾಗತ್ತೆ, ಸರ್ವನಾಶವಾಗತ್ತೆ. ನಿನ್ನ ಸ್ವಾಮಿ ತತ್ವವನ್ನ ನನ್ನದು ಅಂತ ಅನ್ಕೊಳ್ಳೋದು ಮಹಾ ಅಪರಾಧ. ನಿನ್ನ ಅನುಗ್ರಹವೇ ಸರ್ವರಿಗೂ ಶ್ರೀರಕ್ಷೆ. ಬ್ರಹ್ಮದೇವ ಬಂದು ಕೈ ಮುಗಿದು ಹೇಳ್ತಾ ಇದ್ದಾನೆ, ಭಗವಂತ, ಪತ್ರ, ಪುಷ್ಪ, ಫಲತೋಯ ಏನನ್ನೂ ಭಕ್ತಿಯಿಂದ ಅರ್ಪಿಸಿದ್ರೂ ಕೂಡ ಪ್ರೀತಿಯಿಂದ ಸ್ವೀಕರಿಸ್ತೀನಿ ಅಂತ ಹೇಳ್ದಂತ ನೀನು, ಬಲಿ ತನ್ನ ಸಮಸ್ತವನ್ನ ನಿನಗೆ ಅರ್ಪಿಸಿದ್ರು ಕೂಡ ಇವನಿಗೆ ಶಿಕ್ಷೆ ಕೊಡ್ಬೇಕು ಅಂತಾನೆ ಇದೆಯಲ್ಲ, ಇದೇನು ವ್ಯಾಪಾರ ಮಾಡ್ತಾ ಇದ್ಯಾ ನೀನು? ಆಗ ಪರಮಾತ್ಮ ಹೇಳ್ತಾ ಇದ್ದಾನಂತೆ, ಬಲಿ, ಇವನು ಬಲಿಯಲ್ಲ, ಈಗ ಮಹಾಬಲಿ. ಅವನ ಅದ್ಭುತ, ಅಸಾಧಾರಣ ತ್ಯಾಗ ಜಗತ್ತಿಗೆ ಗೊತ್ತಾಗಬೇಕಾಗಿದೆ. ಎಷ್ಟೇ ಕಷ್ಟ ನಷ್ಟವಾದ್ರೂ, ಸ್ವತಃ ಗುರುಗಳೇ ಬಂದು ತಡೆದ್ರೂ ಕೂಡ, ಶಾಪ ಕೊಟ್ಟರೂ ಕೂಡ ತನ್ನ ಸತ್ಯ ಬಿಡ್ಲಿಲ್ಲ, ವಚನ ಭ್ರಷ್ಟನಾಗ್ಲಿಲ್ಲ. ನಿನ್ನ ಪುಟ್ಟ ಪಾದದ ಹೆಜ್ಜೆ ಕೊಡ್ತೇನೆ ಅಂತ ಹೇಳಿ ತಪ್ಪಿಸ್ಕೊಳ್ಬಹುದಿತ್ತು,
ಆದ್ರೆ ಅದೇ ರೀತಿ ಹೇಳ್ದೆ, ಅಹಂಕಾರವನ್ನ ತೋರ್ಸ್ಕೊಳ್ದೆ ಅವನು ಮಹಾಜ್ಞಾನಿ ಪರಮಯೋಗಿಯಂತೆ ಮಾತಾಡ್ದ. ಇಂತಹ ದಾನವೀರನಿಗೆ, ಬಲಿದಾನದ ತೇಜಸ್ಸಿಗೆ ಭಾವಿ ಇಂದ್ರ ಪದವಿ ಕೊಡ್ತೀನಿ ನಾನು. ಈಗಿರುವ ಇಂದ್ರನ ಅಧಿಕಾರ ಅವಧಿ ಮುಗಿದೊಡನೆ ಇವನಿಗೆ ಇಂದ್ರ ಪದವಿ ಪ್ರಾಪ್ತಿಯಾಗತ್ತೆ. ಅಲ್ಲಿಯವರೆಗೆ ಸುತಲ ಲೋಕದಲ್ಲಿ ಬಲಿ ಚಕ್ರವರ್ತಿ ಆಗಿರ್ತಾನೆ. ಅವನೊಡನೆ ಪ್ರಹ್ಲಾದ ಕೂಡ ಇರ್ತಾನೆ. ಬಲಿ, ಅಲ್ಲಿ ನಾನು ನಿನಗೆ ದ್ವಾರಪಾಲಕನಾಗಿ ನಿನ್ನ ಮನೆಯ ಬಾಗಿಲು ಕಾಯ್ತೀನಪ್ಪ. ಈ ಮಾತನ್ನ ಕೇಳಿಸಿಕೊಂಡು ಪ್ರಹ್ಲಾದ ರೋಮಾಂಚನಗೊಂಡ. ನನ್ನ ಮೊಮ್ಮಗ ಬಲಿಗೆ ಪರಮಾನುಗ್ರಹವನ್ನ ಮಾಡಿದ್ರಿ ಸ್ವಾಮಿ. ನನಗೆ ದರ್ಶನ ನೀಡ್ಲಿಕ್ಕೆ ನರಸಿಂಹನಾಗಿ ಬಂದೆ, ನನ್ನ ಮೊಮ್ಮಗನಿಗೆ ದರ್ಶನವನ್ನ ನೀಡಿ ಅವನ ಮನೆಯ ಬಾಗಿಲು ಕಾಯುವ ದ್ವಾರ ಪಾಲಕನಾಗಿ ಬರ್ತೀಯ ಸ್ವಾಮಿ, ಇದಕ್ಕಿಂತ ಅನುಗ್ರಹ ಬೇಕೇ ಸ್ವಾಮಿ ಅಂದ. ಅಷ್ಟರಲ್ಲೇ ವಾಮನ ರೂಪಿಯಾದ ಸ್ವಾಮಿ ತನ್ನ ಮೂರನೆಯ ಹೆಜ್ಜೆಯನ್ನ ಬಲಿಯ ತಲೆಯ ಮೇಲೆ ಇಟ್ಟು ಅವನನ್ನ ಸುತಲ ಲೋಕಕ್ಕೆ ಕಳಿಸ್ತಾ ಇದ್ದಾನೆ. ಈ ರೀತಿಯಾಗಿ ವಾಮನ ಅವತಾರ ಬಲಿ ಚಕ್ರವರ್ತಿಯ ಕಥೆಯನ್ನ ಭಾಗವತದಲ್ಲಿ ಅದ್ಭುತವಾಗಿ ವರ್ಣಿಸ್ತಾ ಇದ್ದಾರೆ. ಮುಂದೆ ಮತ್ಸ್ಯಾವತಾರದ ಬಗ್ಗೆ ಹೇಳ್ತಾ ಇದ್ದಾರೆ. ಯಾವ ರೀತಿ ಮತ್ಸ್ಯಾವತಾರ ಸೃಷ್ಟಿಯಾಯಿತು? ಹಿಂದೆ ಹಯಗ್ರೀವ ಅಂತಕ್ಕಂಥ ರಾಕ್ಷಸ ಬ್ರಹ್ಮನಿಂದ ವೇದಗಳನ್ನ ಕದ್ದು, ಆ ವೇದಗಳನ್ನ ರಾಕ್ಷಸನಿಂದ ಹೇಗಾದ್ರೂ ತರಬೇಕಿತ್ತು. ವೇದಗಳನ್ನ ಕದ್ದು ಹೋಗ್ಬಿಟ್ಟಿದ್ದ. ಆ ವೇದಗಳನ್ನ ರಾಕ್ಷಸಿಂದ ತರಬೇಕಾಗಿತ್ತು. ಆಗ ಶ್ರೀಹರಿ ಏನ್ ಮಾಡ್ತಾ ಇದ್ದಾನೆ? ಮೀನಿನ ಅವತಾರವನ್ನ ತಾಳ್ತಾ ಇದ್ದಾನೆ. ಆ ಕಾಲಕ್ಕೆ ಸತ್ಯವ್ರತ ಅಂತಕ್ಕಂಥ ರಾಜನಿದ್ದ. ಅವನು ರಾಜರ್ಷಿ, ಪರಮಾತ್ಮನ ಕುರಿತು ತಪಸ್ಸನ್ನ ಮಾಡ್ತಾ ಇದ್ದ. ದ್ರಾವಿಡ ದೇಶದ ರಾಜನಾಗಿದ್ದ. ಒಂದು ದಿನ ಕೃತಮಾಲಾ ನದಿಯಲ್ಲಿ ಅರ್ಘ್ಯ ನೀಡಬೇಕಾದ್ರೆ ಅರ್ಘ್ಯಕ್ಕಾಗಿ ಕೈಗೆ ನೀರು ಹಾಕೊಂಡಂತೆ. ಆಗ ಬೊಗಸೆಯಲ್ಲಿ, ಆ ಬೊಗಸೆಯ ನೀರಿನಲ್ಲಿ ಒಂದು ಸಣ್ಣದಾದ ಮೀನ್ ಕಾಣಿಸ್ತಂತೆ. ಗಾಬರಿಯಿಂದ ಅದನ್ನ ನೀರಿಗೆ ಎಸಿತಾನೆ. ಆದ್ರೆ ಅವನು ಇದ್ದ ಕಡೆಗೆ ಮೀನು ಓಡೋಡಿ ಬರ್ತಾ ಇದೆ. ಆಗ ರಾಜ ಏನ್ ಮಾಡ್ತಾ ಇದ್ದಾನೆ? ಸಣ್ಣ ಮೀನನ್ನ ಕಂಡ್ರೆ ದೊಡ್ಡ ಮೀನು ನುಂಗು ಹಾಕುತ್ತೆ. ಇಂತಹ ತುಂಬಿ ಹರಿಯುವ ಭಯಾನಕ ನದಿಯಲ್ಲಿ ತುಂಬಾ ದೊಡ್ಡ ದೊಡ್ಡ ಮೀನುಗಳಿದೆ. ಈ ಮೀನು ನನ್ನ ಬಳಿ ಬರ್ತಾ ಇದೆ ಅಂದ್ರೆ ರಕ್ಷಿಸು ಅಂತ ಕೇಳ್ತಾ ಇದೆ. ಭಯಗ್ರಸ್ತರ ರಕ್ಷಣೆಗೆಂದೇ ಬಂದಿರತಕ್ಕಂಥ ನೀನು ನನ್ನನ್ನು ಹೇಗೆ ಎಸದೆ ನನ್ನನ್ನ ಈ ನೀರಿಂದ ಹೊರಗೊಯ್ದು ಜೀವ ಭಯವನ್ನ ನಿವಾರಿಸುವಂತ ಮೀನು ಮಾತಾಡ್ತಂತೆ. ಆಶ್ಚರ್ಯ ಆಗೋಯ್ತಂತೆ ಸತ್ಯವ್ರತನಿಗೆ. ಇದೇನು ಮೀನು ನನ್ನನ್ನ ರಕ್ಷಿಸು ಎಂದು ಮಾತಾಡ್ತಾ ಇದೆಯಲ್ಲ, ಆಶ್ಚರ್ಯವಾಯ್ತು. ಅನುಕಂಪ ಕರುಣಾಳುವಾದ ರಾಜರ್ಷಿ ಅದನ್ನ ತನ್ನ ಕಲಶದಲ್ಲಿ ಇಟ್ಕೊಂಡು ಆಶ್ರಮಕ್ಕೆ ಬಂದ. ಮರುದಿನ ಬೆಳಗ್ಗೆ ಮೀನು ಹೇಗಿದೆ ಅಂತ ನೋಡ್ತಾ ಇದ್ರೆ ಕಲಶದ ತುಂಬ ಬೆಳೆದು ಬಿಟ್ಟಿದೆ. ಅದು ರಾಜನಿಗೆ ಹೇಳ್ತಾ ಇದೆ, ಪುಣ್ಯಾತ್ಮ, ನಾನು ಸುಖವಾಗಿ ಯಾಕೋ ಇಲ್ಲಿ ಇರಕ್ ಆಗ್ತಾ ಇಲ್ಲ, ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ನನ್ನ ಇಡ್ತೀಯ. ಆಗ ದೊಡ್ಡ ನೀರಿನ ಹಂಡೆಯಲ್ಲಿ ಇಡ್ತಾನೆ. ಅದು ಹಂಡೆ ತುಂಬಾ ಬೆಳೆದು ಬಿಡ್ತು. ಕೊಪ್ಪರಿಗೆಯಲ್ಲಿಟ್ಟ, ಕೊಪ್ಪರಿಕೆಯ ತುಂಬಾ ಬೆಳೆದು ಬಿಡ್ತು. ತಗೊಂಡು ಹೋಗಿ ಬಾವಿಲಿಟ್ಟ, ಬಾವಿ ತುಂಬಾ ಬೆಳೆದು ಬಿಡ್ತು. ತಗೊಂಡೋಗಿ ಕೆರೆಗ್ ಬಿಟ್ಟ, ಕೆರೆ ತುಂಬಾ ಬೆಳೆದು ಬಿಡ್ತು. ತಗೊಂಡೋಗಿ ನದಿಗ್ ಬಿಟ್ಟ, ಅಲ್ಲೂ ಬೆಳೀತು. ಸರೋವರದಲ್ಲಿಟ್ಟ, ಅದರ ಗಾತ್ರಕ್ಕೆ ನದಿ ಸರೋವರ ಸಾಕಾಗ್ತಾ ಇಲ್ಲ. ಸಮುದ್ರಕ್ಕೆ ತಗೊಂಡೋಗ್ಬಿಟ್ಟ, ಅಲ್ಲೂ ಬೆಳೆದು ಬಿಡ್ತು. ಸತ್ಯವ್ರತನಿಗೆ ಆಶ್ಚರ್ಯ, ಕುತೂಹಲ. ಮೀನನ್ನ ಕೇಳ್ತಾ ಇದ್ದಾನೆ, ನೀನು ಯಾರು? ಏನೀ ಅಗಾಧವಾದ ಮಹಿಮೆ? ಎಲ್ಲ ಸ್ಥಳಗಳಲ್ಲೂ ಕ್ಷಣಕಾಲವೂ ಬಿಡದೆ ತುಂಬಿಕೊಳ್ತಾ ಇದ್ಯಲ್ಲ. ನಿನ್ನ ಅದ್ಭುತ ವ್ಯಾಪಕ ಶಕ್ತಿಯನ್ನ ನೋಡ್ತಾ ಇದ್ರೆ ನೀನು ಸಾಕ್ಷಾತ್ ಭಗವಂತನೇ ಇರಬೇಕು. ಮೀನಿನ ರೂಪದಿಂದ ಕಾಣಿಸ್ಕೊಂಡು ನನ್ನನ್ನ ಉದ್ಧರಿಸ್ತಾ ಇದ್ದೀಯ ಪ್ರಭುವೇ ಅಂತ ಸತ್ಯವ್ರತ ಹೇಳಿದಾಗ ಮೀನು ಮಾತಾಡ್ತಾ ಇದೆ. ಸತ್ಯವ್ರತ ರಾಜ, ಇಂದಿಗೆ 7ನೆಯ ದಿನ ಮಹಾಪ್ರಳಯ ಉಂಟಾಗುತ್ತೆ. ಪ್ರಳಯ ಜಲದಿಂದ ಜಗತ್ತೆಲ್ಲ ಆಕ್ರಮಿಸುತ್ತೆ. ಆ ಸಂದರ್ಭದಲ್ಲಿ ಒಂದು ದೊಡ್ಡ ಹಡಗು ಆ ನೀರಿನಲ್ಲಿ ನಿನ್ನ ಬಳಿಗೆ ಬರುತ್ತೆ. ಅದರಲ್ಲಿ ಮುಂದಿನ ಸೃಷ್ಟಿಗೆ ಬೇಕಾಗಿರ್ತಕ್ಕಂಥ ಬೀಜ, ಔಷಧಿ ಎಲ್ಲವನ್ನ ಸಂಗ್ರಹಿಸು. ಸಕಲ ಪ್ರಾಣಿಗಳು, ಸಪ್ತರ್ಷಿಗಳು ಕೂಡಿದ ನಿನ್ನ ದೋಣಿಯನ್ನ ನಾನು ರಕ್ಷಿಸ್ತೇನೆ. ನೀನು ಅದರಲ್ಲಿ ಕುಳಿತುಕೊಂಡು ಪ್ರಯಾಣವನ್ನ ಮಾಡು. ಪ್ರಳಯದ ಕತ್ತಲಿದ್ದರೂ ಸಪ್ತರ್ಷಿಗಳ ದೇಹ ಪ್ರಭೆಯಿಂದ ನೀನು ನಿರಾತಂಕವಾಗಿ ಸಂಚರಿಸಬಹುದು. ಪ್ರಳಯದ ಬಿರುಗಾಳಿಗೆ ಸಿಕ್ಕಿ ಹಡಗು ತಲೆ ಕೆಳಗಾದರೂ ನೀನು ಭಯಪಡಬೇಡ. ಆ ವೇಳೆಗೆ ನಾನು ಕಾಣಿಸ್ಕೊಳ್ತೇನೆ. ಅಲ್ಲಿ ನೀನು ಹಡಗನ್ನ ಅದರೊಳಗಿರುವ ಒಂದು ಹೆಬ್ಬಾವಿನಿಂದ ನನ್ನ ಮುಖದ ಮೇಲಿನ ಕೊಂಬೆಗೆ ಕಟ್ಟಿ ಹಾಕು. ಆಗ ಹಡಗು ನಿಲ್ಲುತ್ತದೆ. ಆಗ ನಾನು ನಿನಗೆ ಉಪದೇಶವನ್ನ ಕೊಡ್ತೀನಿ ಎಂದ ಪರಮಾತ್ಮ. ಹಾಗೆ ಹಡಗಿನಲ್ಲಿ ಪ್ರಳಯದಲ್ಲಿ ಹೋದಾಗ
ಮೀನಂತಿದ್ದ ಭಗವಂತ ಕಂಟನೆ, ಆ ಮೀನಿಗೆ ಖಡ್ಗ ಮೃಗದಂತೆ ಮೂತಿಯ ಮೇಲೆ ದೊಡ್ಡ ಕೊಂಬಿತ್ತಂತೆ. ಸತ್ಯವ್ರತ ಹಡಗನ್ನ ಭದ್ರವಾಗಿ ಕಟ್ಟಿ ಪರಮಾತ್ಮನನ್ನು ತುದಿಸ್ತಾನಂತೆ. ಸುಪ್ರೀತನಾದ ಪರಮಾತ್ಮ ಅವನಿಗೆ ಆತ್ಮತತ್ವವನ್ನು ವಿವರಿಸ್ತಾನೆ. ಪ್ರಳಯದ ಕೊನೆಯಲ್ಲಿ ಬ್ರಹ್ಮ ನಿದ್ರೆಯಿಂದ ಮೇಲಿದ್ದ ತಕ್ಷಣ ಮತ್ಸ್ಯಮೂರ್ತಿ ಹಯಗ್ರೀವ ರಾಕ್ಷಸನನ್ನ ಕೊಂದು ವೇದಗಳನ್ನ ಬ್ರಹ್ಮನಿಗೆ ಮತ್ತೆ ಕೊಟ್ಟ. ಮುಂದೆ ಪರಮಾತ್ಮನ ಅನುಗ್ರಹದಿಂದ ಅದೇ ರಾಜರ್ಷಿಯಾದ ಸತ್ಯವ್ರತ ವೈವಸ್ವತ ಮನುವಾಗಿ ಜನ್ಮವನ್ನ ತಾಳ್ತಾ ಇದ್ದಾನಂತೆ. ಹೇಗೆ ಮತ್ಸ್ಯಾವತಾರದ ಹರಿಯಿಂದ ಅನುಗ್ರಹಿತನಾದ ವೈವಸ್ವತ ಮನುವಿನ ವಂಶದ ಕತೆ ಭಾಗವತದಲ್ಲಿ ಹೇಳ್ತಾ ಇದ್ದಾರೆ. ಪ್ರಳಯ ಕಾಲದಲ್ಲಿ ಪರಮಾತ್ಮ ಜಗತ್ತಿನಲ್ಲಿ ತನ್ನ ಉದರದಲ್ಲಿ ಇಟ್ಕೊಂಡಿದ್ದಾಗ ಅವನ ಹೊಕ್ಕಳಿನಿಂದ ಮೂಡಿದ ಕಮಲದಲ್ಲಿ ಬ್ರಹ್ಮ ಉದ್ಭವನಾದ. ಬ್ರಹ್ಮನ ಮಗ ಮರೀಚಿ, ಮರೀಚಿಯ ಮಗ ಕಶ್ಯಪ, ಕಶ್ಯಪ ಅದಿತಿಯರ ಮಗ ವಿವಸ್ವತ, ಅವನ ಮಗನೇ ವೈವಸ್ವತ ಮಗು ಅಥವಾ ವೈವಸ್ವತ ಮನು. ಈಗ ಈ ವೈವಸ್ವತ ಮನು ರಾಜನಾಗ್ತಾನೆ, ಆದ್ರೆ ಅವನಿಗೆ ಸಂತಾನವೇ ಇರೋದಿಲ್ಲ. ಬಹಳ ಬೇಸರ. ಗುರುಗಳಾದ ವಸಿಷ್ಠರಲ್ಲಿ ಕೇಳ್ಕೊಳ್ತಾನೆ, ಗುರುಗಳೇ ನನಗೆ ಸಂತಾನವೇ ಇಲ್ಲವಲ್ಲ ಸ್ವಾಮಿ. ಆಗ ವಸಿಷ್ಠರು ಹೇಳ್ತಾ ಇದ್ದಾರೆ, ರಾಜ ನಿನಗೆ ಪುತ್ರ ಸಂತಾನವಾಗ್ಲಿಕ್ಕೋಸ್ಕರ ಮಿತ್ರಾವರುಣ ಎಂಬ ಯಾಗವನ್ನ ಮಾಡಿಸ್ತೇನೆ. ವೈವಸ್ವತನಿಗೆ ಗಂಡು ಮಗುವಾಗಲಿ ಅಂತ ಆಸೆ ಇರುತ್ತೆ. ಅದರಂತೆ ವಸಿಷ್ಠರಿಂದ ಸಂಕಲ್ಪವನ್ನ ಮಾಡಿಸ್ತಾ, ಆದ್ರೆ ವೈವಸ್ವತನ ಮಡದಿ ಶ್ರದ್ಧೆಗೆ ಹೆಣ್ಣು ಮಗು ಬೇಕೆಂಬ ಬಯಕೆ, ಗಂಡನಿಗೆ ಗಂಡು ಮಗು, ಹೆಂಡತಿಗೆ ಹೆಣ್ಣು ಮಗುವಿನ ಬಯಕೆ. ಆಕೆ ಹೋಮ ಮಾಡಬೇಕಾದ್ರೆ ಹೋತಾರನಲ್ಲಿ ತನ್ನ ಬಯಕೆಯನ್ನ ಹೇಳಿ ಉಚ್ಚ ಮಂತ್ರದಲ್ಲಿ ಹೆಣ್ಣು ಮಗುವಾಗುವಂತೆ ಪ್ರಾರ್ಥಿಸ್ಬಿಡ್ತಾಳೆ, ಯಾರಿಗೂ ಗೊತ್ತಾಗದಂತೆ. ಅದರ ಫಲವಾಗಿ ಗಂಡು ಮಗುವಿನ ಬದಲು ವೈವಸ್ವತನ ಮಡದಿ ಶ್ರದ್ಧೆಗೆ ಇಳೆಯೆಂಬ ಮಗಳು ಹುಟ್ಟು ಬಿಡ್ತಾಳೆ. ನಿರಾಶನಾದ ವೈವಸ್ವತ ವಸಿಷ್ಠರಲ್ಲಿ ಬಂದು ಕೇಳ್ಕೊಳ್ತಾನೆ, ಏನು ಸ್ವಾಮಿ, ನೀವು ಮಂತ್ರಸಿದ್ಧರು ಪುರುಷರು, ನನ್ಗೆ ಗಂಡು ಮಗು ಆಗುತ್ತೆ ಅಂತ ಆಶೀರ್ವಾದ ಮಾಡಿದ್ರಿ, ಆದ್ರೆ ಹೆಣ್ಣು ಮಗು ಆಗೋಯ್ತಲ್ಲ. ಆಗ ವಸಿಷ್ಠರು ತಮ್ಮ ಜ್ಞಾನ ಸಿದ್ಧಿಯಿಂದ ನೋಡ್ತಾರೆ, ಏನಾಯಿತು, ಯಾಕೆ ಗಂಡು ಮಗು ಆಗಲಿಲ್ಲ ಅಂತ. ಆಗ ಅವನ ಪತ್ನಿಯೇ ಇದಕ್ಕೆ ಕಾರಣ ಅಂತ ಗೊತ್ತಾಗಿ ಹೇಳ್ತಾರೆ, ನಿನ್ನ ಪತ್ನಿಯಿಂದ ಈ ಅಚಾತುರ್ಯವಾಗಿದೆ, ಚಿಂತೆ ಪಡಬೇಡ, ನನ್ನ ತಪೋಶಕ್ತಿಯಿಂದ ಈ ಹೆಣ್ಣನ್ನೇ ಗಂಡಾಗಿ ಮಾಡ್ತೇನೆ ಅಂತ ಹೇಳಿ ಇಳೆಯನ್ನ ಗಂಡು ಮಾಡಿಬಿಟ್ರಂತೆ. ಇಳೆಯೆಂಬ ಹೆಣ್ಣು ಈಗ ಸುದ್ಯುಮ್ನ ಎಂಬ ಗಂಡಾಗಿ ಪರಿವರ್ತನೆ ಆಗೋಯ್ತು. ಸುದ್ಯುಮ್ನನಿಗೆ ಬೇಟೆಯಲ್ಲಿ ಆಸಕ್ತಿ. ಬಿಲ್ಲು ಬಾಣ ಧರಿಸಿ ಪರಿವಾರದೊಡನೆ ಬೇಟೆಗೆ ಕಾಡಿಗೆ ಹೋಗ್ತಾನಂತೆ. ಅಲ್ಲಿ ಉದ್ಯಾನವನದಲ್ಲಿ ಕಾಲಿಡ್ಬೇಕಾದ್ರೆ ಅವನು ಪರಿವಾರ ಕುದುರೆಗಳು ಎಲ್ಲ ಹೆಣ್ಣಾಗೋದ್ರಂತೆ. ಅದಕ್ಕೆ ಕಾರಣ ಏನು ಅಂತ ನೋಡ್ಬೇಕಾದ್ರೆ ಶಿವ ಪಾರ್ವತಿಯರ ವಿಶೇಷ ಸ್ಥಾನವಾಗಿತ್ತಂತೆ ಅದು. ಒಮ್ಮೆ ಅವರು ಗುಟ್ಟಾಗಿ ಆನಂದ ವಿಹಾರದಲ್ಲಿ ಇರ್ಬೇಕಾದ್ರೆ ಕೆಲವು ಋಷಿಗಳು ದರ್ಶನಕ್ಕೋಸ್ಕರ ಬಂದ್ರಂತೆ. ಪಾರ್ವತಿಗೆ ನಾಚಿಕೆ ಆಗೋಯ್ತಂತೆ, ಅವಮಾನ ಆಯ್ತಂತೆ, ತಲೆ ತಗ್ಗಿಸಿದ್ಲಂತೆ. ಗಂಡ ಹೆಂಡತಿ ಇಬ್ಬರೇ ಏಕಾಂತದಲ್ಲಿ ಇರ್ಬೇಕಾದ್ರೆ ಋಷಿಮುನಿಗಳು ಬಂದ್ಬಿಟ್ರಲ್ಲ ಏಕಾಂತದಲ್ಲಿ ಅಂತ ದೇವಿಗೆ ನಾಚಿಕೆ ಆಗಿ ತಲೆಯನ್ನ ತಗ್ಗಿಸಿದ್ಲು. ಅವಮಾನ ಆಯ್ತು, ಅಸಮಾಧಾನವಾಯ್ತು. ಆಕೆಗೆ ಸಮಾಧಾನವಾಗ್ಲಿ ಅಂತ ಶಿವ ಹೇಳ್ತಾ ಇದ್ದಾನೆ, ದೇವಿ ಈ ವನವನ್ನು ಹೊಕ್ಕವರು ಯಾರೇ ಆಗ್ಲಿ ಅವರು ಹೆಣ್ಣಾಗಿ ಹೋಗ್ತಾರೆ ಅಂತ ಶಾಪ ಕೊಟ್ಟ. ಇಲ್ಲಿ ಶ್ರದ್ಧೆ ಹೆಣ್ಣು ಮಗು ಬೇಕು ಅಂತ ಇಳೆಯನ್ನ ಪಡೆದ್ಲು. ರಾಜನಾಗಿರ್ತಕ್ಕಂಥವನು ವಸಿಷ್ಠರ ಹತ್ರ ಮಾತಾಡಿದಾಗ ವಸಿಷ್ಠರು ಆತನನ್ನ ಸುದ್ಯುಮ್ನಾಗಿ ಗಂಡಾಗಿ ಪರಿವರ್ತನೆ ಮಾಡಿದ್ರು. ಬೇಟೆಗೆ ಹೋದ, ಅದೇ ಸುದ್ಯುಮ್ನ ಮತ್ತೆ ಹೆಣ್ಣಾಗಿ ಬದಲಾಗೋದ. ಸುದ್ಯುಮ್ನ ತನ್ನ ಸ್ತ್ರೀ ಪರಿವಾರದೊಡನೆ ಸುತ್ತುತ್ತಾ ವನವನ್ನ ಬಿಟ್ಟು ಇನ್ನೊಂದು ಉದ್ಯಾನಕ್ಕೆ ಬರ್ತಾನೆ. ಅದು ಚಂದ್ರನ ಮಗ ಬುಧನ ಉದ್ಯಾನವನ, ಬುಧಗ್ರಹನ ಉದ್ಯಾನವನ. ಬುಧನು ಈ ಮೋಹನಾಂಗಿನ ನೋಡಿ ಮೋಹಿಸ್ಬಿಡ್ತಾನೆ. ಆಹಾ ಎಂತಹ ಚೆಲುವೆ, ಅದೆಷ್ಟು ಸುಂದರವಾಗಿದ್ದಾಳೆ. ಅವಳು ಕೂಡ ಮೆಚ್ಚಿಬಿಟ್ಲು ಬುಧನನ್ನ. ಇಬ್ಬರು ಒರೆಸ್ಬಿಟ್ರು. ಅದರ ಫಲವಾಗಿ ಪುರೂರವಸ್ ಅಂತಕ್ಕಂಥ ಮಗ ಹುಟ್ಟುಬಿಟ್ಟ. ಆ ಮಗು ಹೆತ್ತ ಮೇಲೆ ಇನ್ನು ಹೆಣ್ಣು ಜನ್ಮ ಸಾಕೆನಿಸ್ಬಿಡ್ತಂತೆ. ಗುರುಗಳಾದ ವಸಿಷ್ಠರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾನಂತೆ. ಮರುಕಗೊಂಡು ಅವರು ಈಶ್ವರನ ಹತ್ರ ಪ್ರಾರ್ಥಿಸ್ತಾರಂತೆ, ಇವರನ್ನ ಮತ್ತೆ ಗಂಡು ಮಾಡಪ್ಪ ದೇವರೇ. ಆಗ ಶಿವ, ಇನ್ನು ಮುಂದೆ ಇವರು 1 ತಿಂಗಳು ಹೆಣ್ಣು 1 ತಿಂಗಳು ಗಂಡು ಆಗಿ ರಾಜ್ಯಭಾರ ನಡೆಸ್ಲಿ ಅನ್ನುಬಿಟ್ಟ. ಸುದ್ಯುಮ್ನ ಹಾಗೆ ಗಂಡಾದಾಗ ಅವನಿಗೆ ಉತ್ಕಲ, ಗಯಿ, ವಿಮಲ ಅಂತಕ್ಕಂಥ ಮಕ್ಕಳಾಗ್ತಾರಂತೆ.
ವೃದ್ಧಾಪ್ಯದಲ್ಲಿ ಮಗ ಪುರೂರವನಿಗೆ ಪಟ್ಟವನ್ನ ಕಟ್ಟಿ ಅವನು ತಪಸ್ಸಿಗೆ ಹೊರಟೋದ. ತನ್ನ ಕಣ್ಣೆದುರಿಗೆ ತನ್ನ ಮಗ ಸುದ್ಯುಮ್ನ ಇಂತಹ ಅವಾಂತರಗಳಿಂದ ಮುದುಕನಾಗಿ ತಪಸ್ಸಿಗೆ ಹೋಗ್ಬಿಟ್ನಲ್ಲ. ಇದನ್ನ ಕಂಡಂತಹ ವೈವಸ್ವತ ಮನುವಿಗೆ ಬಹಳವಾಗಿ ಬೇಸರವಾಯಿತು. ಅವನು ಯಮುನಾ ತೀರ ಹೋಗಿ ಮತ್ತೆ ಮಕ್ಕಳಾಗ್ಬೇಕು ಅಂತ ಪರಮಾತ್ಮನ ಕುರಿತು ತಪಸ್ಸನ್ನ ಮಾಡ್ತಾ ಇದ್ದಾನೆ. ಹರಿಕೃಪೆಯಿಂದ ಇಕ್ಷ್ವಾಕು ಮುಂತಾದ 10 ಮಕ್ಕಳು ಜನಿಸ್ತಾ ಇದ್ದಾರೆ. ಎಲ್ಲರೂ ತಂದೆಯಂತೆ ಮಹಾನುಭಾವರಾಗಿದ್ರು. ವೈವಸ್ವತ ಮನುವಿನ ಒಬ್ಬ ಮಗನಾದ ಶರ್ಯಾತಿ ಕ್ಷತ್ರಿಯ ಬ್ರಹ್ಮಜ್ಞಾನಿಗಳಾದ್ರೆ, ಒಮ್ಮೆ ಅಂಗೀರಸ ಮಹಾಮುನಿಗಳು ಮಾಡ್ತಕ್ಕಂಥ ಯಾಗದಲ್ಲಿ 2ನೆಯ ದಿನ ಕರ್ಮಗಳನ್ನೆಲ್ಲ ಹೀಗೆ ಮಾಡಬೇಕು ಅಂತ ಪುರೋಹಿತರಿಗೆ ಉಪದೇಶವನ್ನ ನೀಡ್ತಾ ಇದ್ದಾನೆ. ಆ ಪುಣ್ಯ ಪುರುಷನಿಗೆ ಸುಕನ್ಯೆ ಅಂತಕ್ಕಂಥ ದಿವ್ಯ ಸುಂದರಿಯಾದ ಮಗಳಿದ್ಲು. ಆಕೆಯಲ್ಲಿ ಪಂಚಪ್ರಾಣ ಶರ್ಯಾತಿ. ಒಂದು ದಿನ ಮಗಳು ಪರಿವಾರ ಜೊತೆಗೆ ರಾಜ ವನವಿಹಾರಕ್ಕೆ ಹೋದ. ಚವ್ವನ ಋಷಿ ಆಶ್ರಮಕ್ಕೆ ಬಂದ್ರು. ಸಖಿಯರ ಜೊತೆ ಸುಕನ್ಯೆ ವನದಲ್ಲಿ ವಿಹರಿಸ್ತಾ ಇರ್ಬೇಕಾದ್ರೆ ಒಂದು ಹುತ್ತ ಕಾಣಿಸ್ಬಿಡ್ತು. ಅದು ಬಹಳ ವಿಶೇಷವಾಗಿತ್ತು. ಸುಕನ್ಯೆ ಹತ್ರಕ್ಕೆ ಬಂದು ನೋಡ್ತಾಳೆ. ಹುತ್ತದ 2 ರಂಧ್ರಗಳಲ್ಲಿ ವಜ್ರದಂತೆ ನಿಗಿ ಹೊಳಿತಾ ಇರ್ತಕ್ಕಂಥ 2 ವಸ್ತು ಕಾಣಿಸ್ಬಿಡ್ತು. ಕುತೂಹಲ ಬಂತು ಅವಳಿಗೆ. ಒಂದು ದೊಡ್ಡ ಮುಳ್ಳಿನಿಂದ ಆ ವಸ್ತುಗಳಿಗೆ ಚುಚ್ಚಿಬಿಟ್ಲು. ತಕ್ಷಣ ಧಾರಾಧಾರೆಯಾಗಿ ರಕ್ತ ಹರಿದು ಉತ್ತವೆಲ್ಲ ರಕ್ತವಾಗೋಯ್ತು. ಭಯದಿಂದ ಸುಕನ್ಯೆ ಬಿಡಾರಕ್ಕೆ ಹಿಂತಿರುಗಿ ಬರ್ತಾ ಇದ್ರೆ ಇದ್ದಕ್ಕಿದ್ದಂತೆ ಇಡೀ ಪರಿವಾರದವರಿಗೆ ಮಲಮೂತ್ರಗಳ ಕಟ್ಕೊಂಡ್ಬಿಡ್ತಂತೆ. ಸಂಕಟದಿಂದ ಒದ್ದಾಡ್ತಾ ಇದ್ದಾರಂತೆ. ರಾಜನಿಗೆ ಅರ್ಥ ಆಯ್ತು, ಏನೋ ಅಪಚಾರವಾಗಿದೆ. ಭಯವಾಯ್ತು. ಪರಿವಾರದವರನ್ನ ಕರೆದು ಮಾತಾಡಿಸಿದಾಗ ಸುಕನ್ಯಳಿಂದ ವಿಷಯ ಗೊತ್ತಾಯ್ತು. ಎಲ್ಲರೂ ಓಡೋಡಿ ಹುತ್ತದ ಕಡೆಗೆ ಬರ್ತಾ ಇದ್ದಾರೆ. ಹುತ್ತದ ಒಳಗೆ ಸ್ವತಃ ಚವ್ವನ ಋಷಿಯೇ ಕುಳಿತು ತಪಸ್ಸನ್ನ ಮಾಡ್ತಾ ಇದ್ರೆ ಸುಕನ್ಯೆ ಅವರ 2 ಕಣ್ಣುಗಳಿಗೆ ಚುಚ್ಚಿಬಿಟ್ಟಿದ್ದು. ಆಗ ಶರ್ಯಾತಿ ಸಾಷ್ಟಾಂಗ ಮಾಡಿ ಕ್ಷಮಿಸ್ಲಿಕ್ಕೆ ಕೇಳ್ತಾ ಇದ್ದಾಳೆ. ಶರ್ಯಾತಿ ಮಗಳತ್ತ ತಿರುಗಿದ. ಮಗು, ನಿನ್ನಿಂದಾಗಿ ಇವರ ಕಣ್ಣು ಹೊರಟೋಯ್ತಲ್ಲ. ಇವರು ಮಹಾತ್ಮರು. ನೀನು ಮಾಡಿದ ತಪ್ಪಿಗೆ ಇವರ ಸೇವೆ ಮಾಡ್ಬೇಕಾಗಿರೋದು ನಿನ್ನ ಅನಿವಾರ್ಯ. ಆಗ ಸುಕನ್ಯೆ ಹೇಳ್ತಾ ಇದ್ದಾಳಪ್ಪ, ಇಂತಹ ಋಷಿಗಳ ಸೇವೆ ಮಾಡೋದು ನನ್ನ ಪುಣ್ಯವಲ್ಲವೇ, ನನ್ನ ಭಾಗ್ಯ. ನನ್ನ ಅಪರಾಧಕ್ಕೆ ನನ್ನ ತಂದೆಯ ಕುಲಕ್ಕೆ ಬರ್ತಕ್ಕಂಥ ಅಪವಾದ ನಿವಾರಣೆ ಆಗ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು ಹೇಳಿ, ನೀವು ಆಜ್ಞೆ ಮಾಡಿ ಅಂದಾಗ ಆಗ ಹೇಳ್ತಾ ಇದ್ದಾನಂತೆ ತಂದೆ, ಮಗಳೇ ಋಷಿಪತ್ನಿಯಾಗು. ಶಿರಸ ವಹಿಸಿ ತಂದೆಯ ಮಾತನ್ನ ಒಪ್ಕೊಂಡು, ಆಯ್ತು ನಾನು ಋಷಿಪತ್ನಿ ಆಗ್ತೀನಿ ಅಂತ ಆಕೆ ಒಪ್ಕೊಂಡ್ಲಂತೆ. ಅನಂತರ ಮಗಳು ಅಳಿಯನಿಂದ ಬೀಳ್ಕೊಂಡು ಶರ್ಯಾತಿ ಮತ್ತೆ ತನ್ನ ರಾಜ್ಯಕ್ಕೆ ಬಂದ. ಮುಂದೆ ತನ್ನ ಸೇವೆಯಿಂದ ಪತಿಯನ್ನ ಪ್ರಸನ್ನೀಕರಿಸಿಕೊಂಡಂತೆ ಸುಕನ್ಯೆ. ಮುಂದೊಂದು ದಿನ ದೇವ ವೈದ್ಯರಾದಂತಹ ಅಶ್ವಿನಿ ದೇವತೆಗಳು ಚವ್ವನರ ಆಶ್ರಮಕ್ಕೆ ಬರ್ತಾ ಇದ್ದಾರೆ. ಚವನರು ಅರ್ಘ್ಯಪಾದ್ಯ ಆಚಮನಗಳ ಆಧಾರದಿಂದ ಪೂಜಿಸ್ತಾ ಇದ್ದಾರೆ. ಆಗ ದೇವವೈದ್ಯರೇ ಬಹಳ ಸಂತೋಷವಾಗಿ ನಿಮಗೆ ಯಾವ ಒಂದು ವರ ಬೇಕು ಅಂತ ಕೇಳಿದಾಗ ಸುಕನ್ಯೆ ರಾಜಕುಮಾರಿ ಪತಿಪರಾಯಣೆ. ಇವಳ ಸಂತೋಷ ಬಹಳವಾಗಿ ನಮ್ಗೆ ಇಷ್ಟ ಆಗೋಯ್ತು. ಹಾಗಾಗಿ ಇವಳು ಮಾಡಿರ್ತಕ್ಕಂಥ ತ್ಯಾಗದ ಋಣವನ್ನ ತೀರಿಸ್ಬೇಕು. ಏನ್ ಮಾಡ್ಲಿ ಅಂತ ಕೇಳಿದ್ರು. ಆಗ ಋಷಿಮುನಿಗಳು ಹೇಳ್ತಾ ಇದ್ದಾರೆ, ದೇವವೈದ್ಯರೇ, ನನ್ನನ್ನ ಮದುವೆ ಆಗಿ ನನ್ನ ಹೆಂಡತಿ ಬಹಳ ಪತಿನಿಷ್ಠೆಯಿಂದ ನನ್ನ ಸೇವೆ ಮಾಡಿದ್ದಾಳೆ. ನಾನು ಅವಳಿಗೆ ಯಾವ ರೀತಿಯ ಸುಖವನ್ನ ಕೊಡ್ಲಿಕ್ಕೆ ಆಗ್ಲಿಲ್ಲ. ಅವಳಿಗೆ ಸಂತೋಷ ಆಗ್ತಕ್ಕಂಥ ರೂಪ ಯೌವನವನ್ನ ನೀವು ಪಾಲಿಸ್ಕೊಡ್ಬೇಕು. ನೀವೇನಾದ್ರೂ ಅದನ್ನ ಕೊಟ್ರೆ ಮುಂದೆ ಯಜ್ಞ ಯಾಗಗಳಲ್ಲಿ ನಿಮಗೆ ನನ್ನ ತಪೋಶಕ್ತಿಯಿಂದ ಸೋಮಭಾಗವನ್ನ ಕೊಡಿಸ್ತೇನೆ ಅಂದ್ರಂತೆ. ದೇವವೈದ್ಯರಾದ್ರೂ ಕೂಡ ಅವರಿಗೆ ಸೋಮ ಕುಡಿತಕ್ಕಂಥ ಭಾಗ್ಯ ಇನ್ನೂ ಬಂದಿರ್ಲಿಲ್ಲ. ತಕ್ಷಣ ಒಪ್ಪಿಟ್ರು. ಚವ್ವನನ ಕೈ ಹಿಡಿದು ಸಿದ್ಧರಸದ ಮಡುವಿನೊಳಗೆ 3 ಹಾರದ್ರಂತೆ. ಮರು ನಿಮಿಷದಲ್ಲಿ 3 ದಿವ್ಯ ಸುಂದರ ತರುಣ ವಿಗ್ರಹಗಳಂತಹ ಯುವಕರು ಮೂಡಿ ಬಂದ್ರಂತೆ. ಆ ಮಡುವಿನಿಂದ ಸುಕನ್ಯೆ ತನ್ನ ಕಣ್ಣನ್ನು ತಾನೇ ನಂಬಲಿಕ್ಕಾಗ್ಲಿಲ್ಲ. ತನ್ನ ಗಂಡ ಯಾರು ಅಂತ ಕಣ್ಣಿಡಿಕಾಗ್ತಾ ಇಲ್ಲ. ದೇವತೆಗಳ ಪಾದಗಳಿಗೆ ಭೂಸ್ಪರ್ಶ ಇರ್ಲಿಲ್ಲ. ಅಶ್ವಿನಿ ಕುಮಾರರು ದೇವತೆಗಳಾಗಿದ್ರು. ಏನಾಗಿದ್ರು? ದೇವತೆಗಳಾಗಿದ್ರು. ದೇವತೆಗಳಿಗೆ ಭೂಸ್ಪರ್ಶ ಇರ್ಲಿಲ್ಲ. ಹಾಗಾಗಿ ಈ ಭೇದ ಸುಕನ್ಯೆಗೆ ಗೊತ್ತಿತ್ತು. ಇದು ಪರೀಕ್ಷೆ ತನ್ನ ಗಂಡನನ್ನ ಆಯ್ಕೆ ಮಾಡ್ಕೊಡ್ಲಿಕ್ಕೆ. ಇದನ್ನ ಮನಸ್ಸಲ್ಲಿ ಗ್ರಹಿಸಿದ್ಲು. ಒಬ್ಬರೇ ಒಬ್ಬರ ಪಾದ ಮಾತ್ರ ಭೂಸ್ಪರ್ಶವಾಗ್ತಾ ಇತ್ತು.
ಅಶ್ವಿನಿ ಕುಮಾರರು ಮಾನವರಂತೆ ತಮ್ಮ ಪಾದವನ್ನ ಭೂಮಿ ಮೇಲಿಟ್ಟು ನಿಂತ್ಕೊಂಡಿದ್ರು. ಕಡೆಗೆ ಸುಕನ್ಯೆ ಅಶ್ವಿನಿ ದೇವತೆಗಳನ್ನ ಪ್ರಾರ್ಥಿಸಿ ಪ್ರತಿಭಿಕ್ಷೆಯನ್ನ ಕೊಡಿ, ನನಗೆ ತನ್ನ ಗಂಡನಾದ ಚವನರನ್ನ ಮರಳಿ ಕೊಡಿ ಅಂತ ಕೇಳ್ಕೊಂಡಾಗ ಚವ್ವನರು ತಮ್ಮ ಸ್ವರೂಪವನ್ನ ತಾಳದ್ರಂತೆ. ಸುಂದರ ತರುಣ ಚವ್ವನ ಮುಗುಳ್ನಗುತ್ತಾ ಸುಕನ್ಯೆಯ ಕೈ ಹಿಡ್ಕೊಂಡ್ರಂತೆ. ದಂಪತಿಗಳು ಕೃತಜ್ಞತೆಯಿಂದ ಅಶ್ವಿನಿ ದೇವತೆಗಳನ್ನ ಬೀಳ್ಕೊಟ್ರಂತೆ. ಚವ್ವನ ಸುಕನ್ಯೆಯರು ಪ್ರೀತಿ ಪ್ರೇಮದ ಆನಂದ ಸಾಗರದಲ್ಲಿ ವಿಹಾರ ಮಾಡ್ತಾ ಇದ್ದಾರೆ. ಒಂದು ದಿನ ಶರ್ಯಾತಿ ಮಹಾರಾಜ ಅಳಿಯ ಮಗಳನ್ನ ಕರ್ಕೊಂಡು ಮನೆಗೆ ಹೋಗ್ಬೇಕು, ಒಂದು ಹೋಮ ಮಾಡ್ತಾ ಇದ್ದೀನಿ, ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಅಂತ ಆಶ್ರಮಕ್ಕೆ ಬರ್ತಾ ಇದ್ದಾನೆ. ಆಶ್ರಮದಲ್ಲಿ ಗಿಡ ಮರಗಳ ಹಿಂದೆ ತರುಣ ತರುಣಿಯರು ಸರಸ ಸಲ್ಲಾಪದಲ್ಲಿ ನಿರತರಾಗಿದ್ದಾರೆ. ಇದನ್ನ ನೋಡ್ದ ಮಗಳು ಸುಕನ್ಯೆ ಯಾರೋ ಸುಂದರ ತರುಣನೊಡನೆ ಸರಸ ಸಲ್ಲಾಪದಲ್ಲಿ ತೊಡಗಿದ್ದಾಳೆ, ಮೋಸ ಮಾಡ್ತಾ ಇದ್ದಾಳೆ ಅಂತ ಅವನಿಗನಿಸ್ತು. ತಂದೆಯನ್ನ ದೂರದಲ್ಲಿಯೇ ನೋಡಿದ ಸುಕನ್ಯೆ ಓಡಿ ಬಂದು ನಮಸ್ಕಾರವನ್ನ ಮಾಡಿಕೊಂಡ್ರು. ಆದ್ರೆ ಶರ್ಯಾತಿ ಕ್ರೋಧಗೊಂಡ ಮಹಾ ತಪಸ್ವಿಯಾದ ಚವ್ವನರನ್ನು ವೃದ್ಧರು ಅಂತ ತಿರಸ್ಕರಿಸಿ ಯಾವನೋ ಪರಪುರುಷನ ಜೊತೆಗೆ ಸರಸವಾಡ್ತಾ ಇದ್ಯಾ, ಈ ನೀಚಳೆ, ಎಂತಹ ಅನ್ಯಾಯವನ್ನ ಮಾಡಿದೆ. ಲೋಕ ಪೂಜ್ಯನಾದ ನಿನ್ನ ಪತಿ ವೃದ್ಧ ಅಂತ ತಿಳಿದವನಿಗೆ ಮೋಸ ಮಾಡ್ದ. ಆದಿ ಬೀದಿಯ ಅನಾಮಧೇಯರ ಜೊತೆ ಆಡ್ತಾ ಇದ್ದೀಯಾ, ನಮ್ಮ ಕುಲಕೀರ್ತಿಯನ್ನ ಹಾಳು ಮಾಡ್ದ. ನೀನು ನರಕ ಭಾಜನಳು, ಹುಟ್ಟಿದ ವಂಶ ಸೇರಿದ ಮನೆತನ ಎರಡನ್ನು ನರಕ ತೀರ್ಥದಲ್ಲಿ ಅದ್ದಿ ತೆಗೆದು ಬಿಟ್ಟ ಅಂತ ಕೂಗಾಡಕ್ಕೆ ಶುರು ಮಾಡ್ದ. ಈ ಮಾತನ್ನ ಕೇಳಿಸಿಕೊಂಡಂತಹ ಮಗಳು ಸುಕನ್ಯೆ ನಕ್ಕಿ, ಅಪ್ಪಾಜಿ ಇವರು ದಾರಿ ಹೋಕರಲ್ಲ, ಅನಾಮಿಕರು ಅಲ್ಲ, ಇವರೇ ನಿನ್ನ ಪ್ರೀತಿಯ ಅಳಿಯ ಭೃಗು ವಂಶದ ಚವನ ಮಹರ್ಷಿ ಅಂತ ಹೇಳಿದ್ದು. ಅಶ್ವಿನಿ ದೇವತೆಗಳ ಅನುಗ್ರಹದಿಂದ ವೃದ್ಧ ಚವನರು ನವ ಯೌವನ ಭರಿತರಾದಂತ ವಿಷಯವನ್ನ ತಿಳಿಸಿದ್ಲು. ಮುಂದೆ ಚವನರ ಪೌರೋಹಿತ್ಯದಲ್ಲಿಯೇ ಶರ್ಯಾತಿ ಸೋಮಯಾಗವನ್ನ ಮಾಡ್ದ. ತಮ್ಮ ಮಾತಿನಂತೆ ಚವನರು ಅಶ್ವಿನಿ ದೇವತೆಗಳಿಗೆ ಯಜ್ಞಾಂತ್ಯದಲ್ಲಿ ಸೋಮಪಾನದಾಹುತಿ ನೀಡಬೇಕಾದ್ರೆ ಹಿಂದೆಂದೂ ಇಲ್ಲದ ಈ ಹೊಸ ಅವಕಾಶಕ್ಕೆ ಒಪ್ಪದ ಇಂದ್ರ ವಜ್ರಾಯುಧವನ್ನ ಎತ್ತದಂತೆ ಚವ್ವನ ಋಷಿಯ ಕತ್ತರಿಸ್ಲಿಕ್ಕೆ. ಕೈ ಎತ್ತಿದ ಚವ್ವನರ ತಪಶಕ್ತಿಯಿಂದ ಅವನ ಕೈ ಸ್ತಂಭನವಾಗೋಯ್ತು. ಎತ್ತಿದ ಕೈ ಅಲ್ಲೇ ನಿಂತೋಯ್ತು, ಕೆಳಗಡೆ ಇಳಿಸ್ಲಿಕ್ಕಾಗ್ತಾ ಇಲ್ಲ. ಆಗ ದೇವತೆಗಳೆಲ್ಲ ಬಂದು ಇನ್ನು ಮುಂದೆ ಅಶ್ವಿನಿ ದೇವತೆಗಳಿಗೂ ಸೋಮಭಾಗವನ್ನ ಕೊಡಬಹುದು ಅಂತ ತೀರ್ಮಾನಿಸಿದಾಗ ಇಂದ್ರನ ಕೈ ಸರಿ ಹೋಯ್ತು. ಚವ್ವನ ಋಷಿಯ ಕೀರ್ತಿ ದಿಗಂತ ವ್ಯಾಪ್ತಿಯಾಯಿತು. ಶರ್ಯಾತಿ ಮಹಾರಾಜನ ಹೆಣ್ಣು ಮಗಳು ಸುಕನ್ಯೆ, ಅವನ ಗಂಡು ಮಕ್ಕಳು ಉತ್ತಾನಬರ್ಹಿ, ಆನರ್ತ, ಭೂರಿಶೇಣ. ಇವರಲ್ಲಿ ಆನರ್ತನ ಮಗ ರೈವತ. ಆ ರೈವತನೇ ಸಮುದ್ರದೊಳಗೆ ಒಂದು ನಗರವನ್ನ ನಿರ್ಮಿಸ್ತಾ ಅದಕ್ಕೆ ಕುಶಸ್ಥಳ ಅಂತ ಹೆಸರಿಡ್ತಾನೆ. ಇದೇ ಜಾಗದಲ್ಲಿ ಮುಂದೆ ಕೃಷ್ಣ ತನ್ನ ದ್ವಾರಕಾ ನಗರವನ್ನ ನಿರ್ಮಾಣ ಮಾಡಿದ್ದು. ಈ ರೈವತನ ಮಗ ರೇವತನ ಮಗಳು ರೇವತಿ. ಒಮ್ಮೆ ರೇವತ ತನ್ನ ಮಗಳಾದ ರೇವತಿಗೆ ಗಂಡನ ಹುಡುಕ್ತಾ ಇರ್ತಾನೆ. ಎಲ್ಲ ನಗರ ರಾಜ್ಯ ಸಮಸ್ತ ಲೋಕಗಳನ್ನ ಸುತ್ತಾಡಿ ಸತ್ಯಲೋಕಕ್ಕೆ ಬಂದ ಬ್ರಹ್ಮದೇವರನ್ನ ಕೇಳ್ತಾ ಇದ್ದಾನೆ. ಬ್ರಹ್ಮದೇವರೇ, ಉತ್ತಮವಾದ ವರನನ್ನ ತನ್ನ ಮಗಳಾದ ರೇವತಿಗೆ ನೀವು ದೊರಕಿಸ್ಕೊಡ್ಬೇಕು ಅಂತ. ಬ್ರಹ್ಮದೇವರ ಸಭೆಯಲ್ಲಿ ಗಂಧರ್ವ ಗಾನ ನಡೀತಾ ಇರತ್ತೆ. ಬ್ರಹ್ಮದೇವರು ಮಗ್ನರಾಗೋಗಿದ್ರು. ರೇವತನು ಗಾನದಲ್ಲಿ ಮುಳುಗಿ ಹೋದ. ಎಷ್ಟೋ ಹೊತ್ತಾಗೋಯ್ತು. ಆಮೇಲೆ ಬ್ರಹ್ಮದೇವರಲ್ಲಿ ನಮಸ್ಕರಿಸಿ ಹೇಳ್ತಾ ಇದ್ದಾನೆ, ನನಗೆ ಇಷ್ಟೊಂದು ಜನ ಸ್ನೇಹಿತರು, ರಾಜರು, ಸಾಮ್ರಾಟರು, ಚಕ್ರವರ್ತಿಗಳು, ರಾಜರೂ ಪರಿಚಯವಿದ್ದಾರೆ. ಆದರೆ ನನ್ನ ಮಗಳಿಗೆ ಉತ್ತಮವಾದ ವರನಾರು? ಬ್ರಹ್ಮದೇವರನ್ನ ಕೇಳಿದಾಗ ಬ್ರಹ್ಮನಕ್ಕೆ ಹೇಳ್ತಾ ಇದ್ದಾನೆ, ರೇವತನೇ, ನೀನು ಇಲ್ಲಿ ಕೇಳುತ್ತಾ ಸತ್ಯಲೋಕದ ಒಂದು ಮುಹೂರ್ತ ಕಳೆದೆಯಲ್ಲ, ಅಷ್ಟರಲ್ಲೇ ಭೂಲೋಕದಲ್ಲಿ 27 ಮಹಾಯುಗಗಳು ಕಳೆದು ಹೋಗಿದೆ. ನೀನು ಕಂಡಿರುವ ಯುವರಾಜರು, ಅವರ ಮಕ್ಕಳು, ಅವರ ಮೊಮ್ಮಕ್ಕಳು ಪೀಳಿಗೆಯೇ ಇಲ್ಲ. ಈಗ ದ್ವಾಪರ ಯುಗ ನಡೀತಾ ಇದೆ. ಈಗ ನೀನು ಹೋಗಿ ಬಲರಾಮನಿಗೆ ನಿನ್ನ ಮಗಳಾದ ರೇವತಿಯನ್ನ ಕೊಟ್ಟು ಮದುವೆ ಮಾಡು ಅಂತ ಕಳಿಸಿದ್ನಂತೆ. ಮೊನ್ನೆ ಹೇಳಿದ್ವಿ ಬ್ರಹ್ಮನ ಯುಗವನ್ನ ಅವನು ಹೋಗಿ ಆಡಿ ಕೂತ್ಕೊಂಡವನು ಅಷ್ಟು ಯುಗಗಳನ್ನ ಮರ್ತು ಬಿಟ್ಟಿದ್ದ. ಈಗ ರೇವತಿಯನ್ನ ಬಲರಾಮನಿಗೆ ಕೊಟ್ಟು ಮದುವೆಯನ್ನ ಮಾಡು. ಆಗ ಬಲರಾಮನಿಗೆ ಮದುವೆಯನ್ನ ಮಾಡಿಕೊಟ್ಟು ಬದರೀಕಾಶ್ರಮಕ್ಕೆ ಹೊರಟೋದ್ನಂತೆ ರೇವತ. ವೈವಸ್ವತ ಮನುವಿನ ಇನ್ನೊಬ್ಬ ಮಗನಾದ ನಭಗ, ಆ ನಭಗನ ಮಕ್ಕಳಲ್ಲಿ ಚಿಕ್ಕವನು ನಾಭಾಗ. ಅವನು ಬಹುಕಾಲ ವಿದ್ಯೆಗಾಗಿ ಗುರುಕುಲದಲ್ಲೇ ಸೇರ್ಕೊಂಡ್ಬಿಟ್ಟಿದ್ದ. ತಂದೆ ತಪಸ್ಸಿಗೆ ಹೋಗ್ಬೇಕಾದ್ರೆ ನಾಭಾಗನ ಅಣ್ಣಂದಿರು ಅವನನ್ನ ಬಿಟ್ಟು ತಮ್ಮಲ್ಲಿಯೇ ರಾಜ್ಯವನ್ನ ಹಂಚ್ಕೊಂಡ್ಬಿಟ್ರು. ಗುರುಕುಲದಿಂದ ಹಿಂದಿರುಗಿ ಅಣ್ಣಂದ್ರ ಹತ್ರ ಪಾಲ್ ಕೇಳ್ತಾನೆ, ತಮ್ಮ,
ನಿನಗೆ ಪಾಲ್ ಕೊಡ್ಬೇಕು ಅನ್ನೋದು ಮರ್ತು ಹೋಗಿದೆ. ಹಾಗಾಗಿ ಈ ಕೊಡ್ಲಿಕ್ಕಾಗಲ್ಲ. ನಮ್ಮ ತಂದೆಯನ್ನೇ ನಿನಗೆ ಪಾಲ್ಗೆ ಕೊಟ್ಟಿದ್ದೇವೆ, ಅವ್ರು ಕಾಡಲಿದ್ದಾರೆ, ಹೋಗಿ ನೀನ್ ಅವ್ರನ್ನ ತಗೋ ಅಂತ ಹೇಳ್ಬಿಡ್ತಾರೆ. ತಂದೆಯನ್ನ ನೀನು ಪಾಲ್ ತಗೋ. ಹಾಗೆ ಆಗ್ಲಿ ಅಂತ ನಾಭಾಗ ಕಾಡಿಗೆ ಬಂದು ತಂದೆಗೆ ಈ ವಿಷಯವನ್ನ ತಿಳಿಸಿದ್ರಂತೆ. ಆಗ ಅವ್ರು ಹೇಳಿದ್ರಂತೆ, ಮಗು, ಅವ್ರು ನೀನು ಮೋಸ ಮಾಡಿದ್ದಾರೆ, ಆದ್ರೂ ಪರವಾಗಿಲ್ಲ, ನೀನು ಹೊಟ್ಟೆ ತುಂಬಿಸ್ಕೊಳ್ಳಿಕ್ ಒಂದು ಉಪಾಯವನ್ನ ಹೇಳ್ತೀನಿ. ಇಲ್ಲಿಗೆ ಸಮೀಪದಲ್ಲಿ ಅಂಗೀರಸರು 12 ದಿನಗಳ ಸತ್ರಯಾಗ ಮಾಡ್ತಾ ಇದ್ದಾರೆ. 6ನೆಯ ದಿನ ಯಾವ ವಿಧಿ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ. ನೀನು ಆ ಮಂತ್ರವನ್ನ ಹೇಳ್ಕೊಡು, ಅವರು ಯಾಗದ ಕಡೆಯಲ್ಲಿ ಉಳಿತಕ್ಕಂತ ಅಪಾರ ಧನವನ್ನ ನಿನಗೆ ಕೊಡ್ತಾರೆ ಅಂತ ಮಗನಿಗೆ ಹೇಳಿ ಕಳಿಸಿದ್ನಂತೆ. ನಾಭಾಗ ತಂದೆಯ ಮಾತಿನಂತೆ ಅಲ್ಲಿಗೆ ಹೋಗಿ 6ನೇ ದಿನದ ವಿಧಿವತ್ತನ್ನ ಹೇಳ್ಕೊಟ್ರಂತೆ. ಹರ್ಷ ಆಗೋಯ್ತಂತೆ ಅಂಗೀರಸರಿಗೆ. ಯಾಗದ ಕಡೆಯಲ್ಲಿ ಅವರು ಅಲ್ಲೇ ಉಳಿದಿದ್ದ ದ್ರವ್ಯವನ್ನೆಲ್ಲ ಅವನಿಗೆ ಕೊಟ್ಬಿಟ್ರಂತೆ. ಆನಂದ ಸಂಭ್ರಮದಿಂದ ನಾಭಾಗ ಅಲ್ಲಿಂದ ಹೊರಡ್ಬೇಕಾದ್ರೆ ಒಬ್ಬ ಗಿಡ್ಡನೆಯ ಕುಬ್ಜ ಕಪ್ಪು ವ್ಯಕ್ತಿ ಬಂದು, ಅಯ್ಯ ಪುಣ್ಯಾತ್ಮ, ನಿನ್ನ ಕೈಲಿರ್ತಕ್ಕಂತ ದ್ರವ್ಯವನ್ನ ನನಗ್ ಕೊಡ್ತೀಯ, ಅದ್ ನನಗ್ ಸೇರಿದ್ದು, ನನಗ್ ಕೊಟ್ಟು ಬಿಡಪ್ಪ ಅಂದ. ನಾಭಾಗ ಹೇಳ್ತಾ ಇದ್ದಾನೆ, ಇದನ್ನು ನನ್ನ ಮಂತ್ರ ಸೇವೆಗಾಗಿ ಋಷಿಗಳು ತಾವಾಗಿಯೇ ನೀಡಿದ್ದಾರೆ, ಹಾಗಾಗಿ ಇದು ನಂದು ಅಂದ. ಆಗ ಕುಬ್ಜ ಹೇಳ್ತಾನೆ, ನಮ್ಮಿಬ್ಬರಲ್ಲಿ ಇದು ಕಲಹ ಬೇಡ, ನಿಮ್ಮ ತಂದೆಯನ್ನ ಕೇಳು, ಅವ್ರು ಹೇಗೆ ಹೇಳ್ತಾರೋ ಹಾಗೆ ನಿರ್ಧಾರ ಮಾಡೋಣ. ನಾಭಾಗ ತಂದೆಯ ಬಳಿ ಬಂದು ಘಟನೆಯನ್ನ ಹೇಳ್ದ. ಆಗ ತಂದೆ ಹೇಳ್ತಾ ಇದ್ದಾರೆ, ಒಂದು ಯಜ್ಞ ಪರಿಸಮಾಪ್ತಿಯಾದ ಮೇಲೆ ಉಳಿದ ಸಮಗ್ರ ದ್ರವ್ಯಗಳಿಗೆ ರುದ್ರದೇವರೇ ಅಧಿಕಾರಿಯಾಗ್ತಾನೆ. ಒಂದು ಯಾಗ ಮಾಡ್ಬೇಕಾದ್ರೆ ಯಾವುದೇ ವಸ್ತುವನ್ನ ಉಳಿಸಬಾರದು, ಎಲ್ಲವನ್ನೂ ಅರ್ಘ್ಯಕ್ಕೆ ಕೊಟ್ಟು ಸುಟ್ಟು ಹಾಕಿಬಿಡ್ಬೇಕು. ಒಂದು ವೇಳೆ ಉಳಿದು ಬಿಟ್ರೆ ರುದ್ರದೇವರು ಅದಕ್ಕೆ ಅಧೀನನಾಗ್ತಾನೆ. ಹಾಗಾಗಿ ನಿನ್ನ ಬಳಿ ಬಂದಿರೋದು ರುದ್ರದೇವರೇ, ಅದು ಅವರಿಗೇ ಸೇರಿದ್ದು, ಹಾಗಾಗಿ ಅದನ್ನ ಅವರಿಗೆ ಕೊಟ್ಟು ಬಿಡು ಅಂತ ತಂದೆ ಆಜ್ಞೆಯನ್ನ ಮಾಡ್ದ. ಈಗ ನಾಭಾಗ ನಿಸ್ಪೃಹನಾಗಿ ಬಂದು ತನ್ನಲ್ಲಿದ್ದ ದ್ರವ್ಯವನ್ನೆಲ್ಲ ರುದ್ರದೇವರಿಗೆ ನೀಡಿದ. ತಂದೆ ಧರ್ಮನಿಷ್ಠ, ಮಗ ಸತ್ಯನಿಷ್ಠ, ಇವರಿಬ್ಬರ ಧರ್ಮ ಶ್ರದ್ಧೆಗೆ ನ್ಯಾಯ ಬುದ್ಧಿಗೆ ಮೆಚ್ಚಿದ ರುದ್ರದೇವರು ನಾಭಾಗನನ್ನ ಆಶೀರ್ವದಿಸಿ ಹೇಳ್ತಾ ಇದ್ದಾರೆ, ನಿನಗೆ ಬರಿಯ ಯಜ್ಞ ಕರ್ಮದ ಮಂತ್ರಗಳಷ್ಟೇ ಅಲ್ಲ, ಸಮಸ್ತ ಬ್ರಹ್ಮಜ್ಞಾನ ನಿನಗೆ ಸಿಗ್ಲಪ್ಪ. ಭಗವಂತನ ಸಾಕ್ಷಾತ್ಕಾರವಾಗ್ಲಿ, ಅಲ್ಲದೆ ನಿನ್ನಿಂದಾಗಿರುವ ಈ ದ್ರವ್ಯ ನಷ್ಟವನ್ನ ನಾನೇ ಸ್ವಇಚ್ಛೆಯಿಂದ ನಿನಗೆ ಕೊಡ್ತಾ ಇದ್ದಾನೆ ಅಂತ ಪರಮಾನುಗ್ರಹವನ್ನ ನೀಡಿದ್ರಂತೆ ರುದ್ರದೇವರು. ಈ ನಾಭಾಗನ ಮಗನೇ ಅಂಬರೀಷ ಮಹಾರಾಜ. ಸಾಗರ ಪರ್ಯಂತವಾದ ಸಕಲ ಭೂಭಾಗವನ್ನಾಳಿದ ಭಕ್ತನ ರಕ್ಷಣೆಗಾಗಿ ನಾರಾಯಣ ತನ್ನ ಸುದರ್ಶನ ಚಕ್ರವನ್ನೇ ಅವನ ಮನೆಯ ಮುಂದೆ ಇಟ್ಟಿದ್ದಂತೆ, ಅವನ ರಕ್ಷಣೆಗಾಗಿ. ಅಖಂಡ ಭೂಮಂಡಲದ ಒಡೆಯನಾಗಿದ್ದಂತೆ. ಕುಲಗುರುಗಳಾದ ವಶಿಷ್ಠರ ಆಲೋಚನೆಗೆ ಅನುಸಾರವಾಗಿ ಧರ್ಮದಿಂದ ರಾಜ್ಯಭಾರ ನಡೆಸ್ತಾ ಇದ್ದಂತೆ. ಕಾಲ ಕಳೆದಂತೆ ರಾಜನ ಮನಸ್ಸು ಪೂರ್ಣ ಪರಮಾತ್ಮನ ಧ್ಯಾನ ಭಕ್ತರ ಸಂಘದಲ್ಲಿ ಮುಳುಗೋಯ್ತು. ಅಂಬರೀಷನ ಕಾಲುಗಳು ಹರಿಕ್ಷೇತ್ರ ಸಂಚಾರ ಮಾಡ್ತಾ ಇತ್ತು. ಕಣ್ಣುಗಳು ಶಂಖಚಕ್ರ ಗದಾ ಪದ್ಮಧಾರಿಯಾದ ಪ್ರತಿಮೆಯ ವಿಗ್ರಹವನ್ನೇ ನೋಡ್ಬೇಕು ಅಂತ ಅನಿಸ್ತಾ ಇತ್ತು. ನಾಲಿಗೆ ಹರಿ ನೈವೇದ್ಯವನ್ನ ಸ್ವೀಕರಿಸ್ಬೇಕು ಅಂತ ಬಯಸ್ತಾ ಇತ್ತು. ಕಿವಿಗಳು ಶ್ರೀಹರಿಯ ಮಂಗಳ ಚರಿತೆಯನ್ನ ಕೇಳ್ತಾ ಇತ್ತು. ಮೂಗು ಹರಿ ನಿರ್ಮಾಲ್ಯದ ತುಳಸಿಯನ್ನ ಹೇಗಪ್ಪ ಆಘ್ರಾಣಿಸೋದು ಅಂದ್ರೆ ವಾಸನೆಯನ್ನ ನೋಡೋದು ಅಂತ ಬಯಸ್ತಾ ಇತ್ತು. ತಲೆ ದೇವರ ಪಾದದಲ್ಲಿ ಯಾವಾಗ್ಲೂ ಇರಬೇಕು ಅಂತ ಬಯಸ್ತಾ ಇತ್ತು. ದೇಹೇಂದ್ರಿಯಗಳು ಪರಮಾತ್ಮನಲ್ಲೇ ಮುಳುಗ್ಬೇಕು ಅಂತ ಅನಿಸ್ತಾ ಇತ್ತು. ದೇವೇಂದ್ರನ ಅಮರಾವತಿಯಂತಹ ರಾಜಧಾನಿ, ಅರಮನೆ, ವಡ್ಡೋಲಗ, ದಿವ್ಯ ಸುಂದರಿಯಾದ ಮಡದಿಯರು, ಅಪಾರ ಸಂಪತ್ತಿನ ಭಂಡಾರ, ಚತುರಂಗ ಬಲಸೈನ್ಯ ಯಾವುದಿದ್ರೂ ಅವನಿಗೆ ಮೋಹವಿಲ್ಲ. ಸದಾ ಹರಿಧ್ಯಾನ ನಿರತ. ಈ ನಿಷ್ಠೆಗೆ ಮೆಚ್ಚಿ ಹರಿ ತನ್ನ ಚಕ್ರಾಯುಧವನ್ನ ಅವನಿಗೆ ಕೊಟ್ಟಿದ್ದಂತೆ. ಪರಮಾತ್ಮನೇ ಚಕ್ರಾಯುಧವನ್ನ ಕೊಟ್ಟಿದ್ದ. ಹಾಗಾದ್ರೆ ಅಂಬರೀಷನ ಭಕ್ತಿ ಎಂತದ್ದು ಅಂತದ್ನ ನಾವು ನಾಳಿನ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ. ಇಂದಿನ ಕಥೆಯಲ್ಲಿ ನಾವು ಕೇಳಿದಂತಹ ಬಲಿಕಥೆಯಾಗಿರಬಹುದು, ಅಥವಾ ಬೇರೆ ಮಹಾ ಪುರಾಣ ಪುರುಷ ಮತ್ಸ್ಯ ಅವತಾರಿಗಳ ಕಥೆಯನ್ನ ನಾವು ಕೇಳಿದ್ದೀವಿ. ಕೇಳಿದಂತಹ ಎಲ್ಲ ಭಕ್ತ ಮಹಾಶಯರಿಗೂ ಕೂಡ ಆ ವಾಮನ ಮೂರ್ತಿ, ಮತ್ಸ್ಯ ಮೂರ್ತಿಯ ಒಂದು ಕೃಪಾಶೀರ್ವಾದ ನಿಮ್ಮ ಮೇಲೆ ಇದ್ದು ಸುಖವಾಗ್ಲಿ ಅಂತ ಆ ಭಕ್ತ ಮಹಾಶಯರಿಗೆ ಭಾಗವತಮರು ಆಶೀರ್ವಾದವನ್ನ ನೀಡ್ತಾ ಇದ್ದಾರೆ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು, ಸರ್ವಂ ಶ್ರೀ ಭಾಗವತ ಪಾದಾರ್ಪಣಮಸ್ತು ಅಂತ ಹೇಳ್ತಾ ಇವತ್ತಿನ ತರಗತಿಗೆ ಮಂಗಳವನ್ನ ಆಡೋಣ. ಶುಭಮಸ್ತು.